ಡಿಸ್ಟರ್ಬ್ ಮಾಡ್ಬಿಟ್ರಿ. ಓಕೆ, ನಿನ್ನೆ ತರಗತಿ ಒಳಗಡೆ ಅರಿಸ್ಟಾಟಲ್ ಅವರ ಸರ್ಕಾರದ ವರ್ಗೀಕರಣಗಳ ಬಗ್ಗೆ ನೋಡಿದ್ವಿ. ಒಂದ್ಸಲ ಅದನ್ನ ರಿವಿಷನ್ ಮಾಡ್ಕೊಂಡ್ರಿ. ಸರ್ಕಾರಗಳ ವರ್ಗೀಕರಣ ಅದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಒಂದ್ಸಲ ಸರ್ಕಾರಗಳ ವರ್ಗೀಕರಣ ರಿವಿಷನ್ ಮಾಡ್ಕೊಂತ ಹೋಗ್ರಿ ನೀವು ಒಂದ್ಸಲ. ಓಕೆ, ನೋಡ್ರಿ ಇಲ್ಲಿ ಸರ್ಕಾರದ ಅಧಿಕಾರವು ಒಬ್ಬ ವ್ಯಕ್ತಿಯಲ್ಲಿದ್ದು ಆತನು ನಿಯಮಾನುಸಾರವಾಗಿ ಆಡಳಿತ ನಡೆಸಿದರೆ ಅದನ್ನ ರಾಜಪ್ರಭುತ್ವ ಅಂತ ಕರಿತೀವಿ. ಏನ್ರಿ? ಸರ್ಕಾರದ ಅಧಿಕಾರ ಒಬ್ಬ ವ್ಯಕ್ತಿಯ ಕೈಯಲ್ಲಿದ್ದು ಸರ್ಕಾರದ ಅಧಿಕಾರ ಒಬ್ಬ ವ್ಯಕ್ತಿಯ ಕೈಯಲ್ಲಿದ್ದು ಆತ ನಿಯಮಾನುಸಾರ ಆಡಳಿತವನ್ನು ನಡೆಸೋದ್ರಿಂದ ಅದನ್ನ ಏನಂತ ಕರಿತೀವ್ರಿ? ರಾಜಪ್ರಭುತ್ವ. ರಾಜಪ್ರಭುತ್ವ ಅಂತ ಕರಿತೀವಿ. ಅದು ರಾಜಪ್ರಭುತ್ವ ಏನೈತಲ್ಲ ಅದು ಉತ್ತಮವಾದಂತ ಸರ್ಕಾರ ಅಂತ ಹೇಳಿ. ರಾಜಪ್ರಭುತ್ವ ಎಂತ ಸರ್ಕಾರ? ಒಂದು ಉತ್ತಮವಾದಂತ ಸರ್ಕಾರ. ಆದರೆ ಆತನು ಅಂದ್ರೆ ಸರ್ಕಾರದ ಅಧಿಕಾರ ಒಬ್ಬ ವ್ಯಕ್ತಿಗೆ ಆಗಿರ್ತೈತಲ್ಲ, ಆತ ತನ್ನ ಸ್ವಂತ ಹಿತಕ್ಕಾಗಿ ಆಳ್ವಿಕೆ ನಡೆಸಿದರೆ ಅದು ನಿರಂಕುಶ ಪ್ರಭುತ್ವವಾಗುತ್ತದೆ. ನೋಡ್ರಿ, ಒಬ್ಬ ವ್ಯಕ್ತಿ ಕೈಯಾಗಿದ್ದು ಏನಾಗ್ಬೇಕ್ರದು? ನಿಯಮಾನುಸಾರ ಆಳ್ವಿಕೆ ಆಯ್ತು, ಅದು ರಾಜಪ್ರಭುತ್ವ ಅಂತ ಹೇಳಿ ಅತ್ಯುತ್ತಮ ಸರ್ಕಾರ. ಆದ್ರೆ ಅದೇ ವ್ಯಕ್ತಿ ತನ್ನ ಸ್ವಂತ ಹಿತಕ್ಕಾಗಿ ಆಳ್ವಿಕೆ ನಡೆಸಿದ್ರೆ ಅದೇನಾಗ್ತೈತ್ರಿ? ನಿರಂಕುಶ ಪ್ರಭುತ್ವ ಆಗುತ್ತದೆ. ನಿರಂಕುಶ ಪ್ರಭುತ್ವ ಆಗುತ್ತದೆ. ಇದೇನ್ರಿ? ನಿರಂಕುಶ ಪ್ರಭುತ್ವ ಕೆಟ್ಟ ಅಥವಾ ಅಧಮ ಸರ್ಕಾರ. ಅಧಮ ಸರ್ಕಾರ. ಈ ನಿರಂಕುಶ ಪ್ರಭುತ್ವ ಐತಲ್ಲ, ಇದು ರಾಜಪ್ರಭುತ್ವದ ವಿಕೃತ ರೂಪ. ಇದನ್ನ ಕೇಳ್ಬೋದ್ರಿ. ಈ ಕೆಳಗಿನವುಗಳಲ್ಲಿ ರಾಜಪ್ರಭುತ್ವದ ವಿಕೃತ ರೂಪ ಯಾವುದು ಅಂತ ಕೇಳ್ಬೋದ್ರಿ. ಉಳಿದಂತ ಆಪ್ಷನ್ ಗನ್ ಕೊಟ್ಟಿಗೆ ಅಲ್ಪ ಜನಾಧಿಪತ್ಯ, ಶ್ರೀಮಂತ ಪ್ರಭುತ್ವ, ಪಾಲಿಟಿ ಮತ್ತು ಆ ಯಾವುದು ನಿರಂಕುಶ ಪ್ರಭುತ್ವ ಅಂತ ಆಪ್ಷನ್ ಕೊಟ್ಟ. ಓಕೆ, ಪ್ರತಿಯೊಂದ್ರದ್ದು ಕೂಡ ನಿಮಗ ಯಾವ್ದು ವಿಕೃತ ರೂಪ, ಯಾವ್ದು ಅಧಮ ಸರ್ಕಾರ, ಯಾವ್ದು ಉತ್ತಮ ಸರ್ಕಾರ, ಅತ್ಯುತ್ತಮ ಸರ್ಕಾರ ಯಾವುದು ಮತ್ತು ಅತ್ಯಂತ ಕೆಟ್ಟ ಸರ್ಕಾರ ಯಾವ್ದು. ಓಕೆ, ಇಲ್ಲಿ ಒಬ್ಬ ವ್ಯಕ್ತಿ ನಿಯಮಾನುಸಾರ ಆಳ್ವಿಕೆ ಮಾಡ್ರ ಅದನ್ನ ರಾಜಪ್ರಭುತ್ವ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ್ರಿ? ತನ್ನ ಸ್ವಂತ ಹಿತಕ್ಕಾಗಿ ಆಳ್ವಿಕೆ ನಡೆಸಿದ್ರೆ ಅದನ್ನ ನಿರಂಕುಶ ಪ್ರಭುತ್ವ ಅಂತ ಕರಿತೀವಿ. ಈ ನಿರಂಕುಶ ಪ್ರಭುತ್ವ ಏನಾಗೈತ್ರಿ? ಅತ್ಯಂತ ಕೆಟ್ಟ ಸರ್ಕಾರ ಆಗೈತಿ. ಅದೊಂದು ಕೆಟ್ಟ ಸರ್ಕಾರ ಆಗೈತಿ ಅಂತ ಹೇಳಿ ಹೇಳ್ತಾರೆ ಅರಿಸ್ಟಾಟಲ್ ಅವರು. ನೆಕ್ಸ್ಟ್, ಅಧಿಕಾರವು ಕೆಲವು ವ್ಯಕ್ತಿಗಳಲ್ಲಿದ್ದು ಅಧಿಕಾರ ಇಲ್ಲಿ ಏನೈತ್ರಿ? ಮೊದಲ ಮ್ಯಾಲ ಒಬ್ಬ ವ್ಯಕ್ತಿ ಇತ್ತು, ಕೆಳಗ ಇನ್ನು ಕೆಲವು ವ್ಯಕ್ತಿಗಳು ಬಂತ. ಅಧಿಕಾರವು ಕೆಲವು ವ್ಯಕ್ತಿಗಳಲ್ಲಿದ್ದು ಅವರು ನಿಯಮಬದ್ಧವಾಗಿ ಇಡೀ ದೇಶದ ಹಿತಕ್ಕಾಗಿ ಆಡಳಿತ ನಡೆಸುತ್ತಿದ್ದರೆ ಅದನ್ನ ಶ್ರೀಮಂತ ಪ್ರಭುತ್ವ ಎಂದು ಅರಿಸ್ಟಾಟಲ್ ಕರೆದಿದ್ದಾರೆ. ಅಧಿಕಾರ ಕೆಲವೇ ವ್ಯಕ್ತಿಗಳ ಕೈ ಇರ್ತೈತ್ರಿ, ಕೆಲವು ಜನರ ಕೈಯಾಗ. ಅವ್ರು ಏನ್ ಮಾಡ್ತಾರ್ರಿ? ನಿಯಮಬದ್ಧವಾಗಿ ಆಡಳಿತವನ್ನು ನಡೆಸಿದ್ರೆ, ನಿಯಮಬದ್ಧ ಮತ್ತ ಇಡೀ ದೇಶದ ಹಿತಕ್ಕಾಗಿ ಆಡಳಿತ ನಡೆಸಿದ್ರೆ ಅದನ್ನ ಏನಂತ ಕರೀತಾರ್ರಿ? ಶ್ರೀಮಂತ ಪ್ರಭುತ್ವ ಅಂತ ಹೇಳಿ ಅರಿಸ್ಟಾಟಲ್ ಕರೀತಾರೆ. ಆದ್ರೆ ಅವರೇ ಕೆಲವು ಜನ ಏನ್ ಮಾಡ್ತಾರ್ರಿ? ಅಧಿಕಾರವನ್ನ ಸರ್ವರ ಹಿತ ಕಡೆಗಣಿಸಿ ಕೇವಲ ತಮ್ಮ ಸ್ವಂತ ಲಾಭಕ್ಕಾಗಿ ಆಡಳಿತ ನಡೆಸಿದಾಗ ಅದೇನಾಗ್ತದೆ? ಅಲ್ಪ ಜನಾಧಿಪತ್ಯ. ನೋಡ್ರಿ, ನಿಯಮಬದ್ಧವಾಗಿ ದೇಶದ ಹಿತಕ್ಕಾಗಿ ಕೆಲವು ವ್ಯಕ್ತಿಗಳ ಆಡಳಿತ ನಡೆಸಿದ್ರೆ ಅದನ್ನ ಶ್ರೀಮಂತ ಪ್ರಭುತ್ವ ಅಂತ ಕರಿತೀವಿ. ಅದೇ ಕೆಲವು ಜನ ಸರ್ವರ ಹಿತವನ್ನ ಕಡೆಗಣಿಸಿ ಕೇವಲ ಸ್ವಂತ ಲಾಭಕ್ಕಾಗಿ ಆಡಳಿತ ನಡೆಸಿದ್ರೆ ಅದನ್ನ ಅಲ್ಪ ಜನಾಧಿಪತ್ಯ ಅಂತ ಕರಿತೀವಿ. ಈ ಅಲ್ಪ ಜನಾಧಿಪತ್ಯ ಕೂಡ ಅಧಮ ಸರ್ಕಾರ, ಕೆಟ್ಟ ಸರ್ಕಾರ. ನೋಡ್ರಿ, ಇಲ್ಲಿ ಮತ್ತೆ ನೋಡ್ಕೋರಿ, ಇಲ್ಲಿ ಏನಂತ ಹೇಳಿ? ಅಲ್ಪ ಜನಾಧಿಪತ್ಯವು ಶ್ರೀಮಂತ ಪ್ರಭುತ್ವದ ವಿಕೃತ ರೂಪವಾಗಿದೆ. ಅಲ್ಪ ಜನಾಧಿಪತ್ಯ ಏನಾಗೈತ್ರಿ? ಶ್ರೀಮಂತ ಪ್ರಭುತ್ವದ ವಿಕೃತ ರೂಪವಾಗಿದೆ. ಇಲ್ಲಿ ಮಾಡ್ಕೋಬೇಕು ನೀವು. ಒಳ್ಳೆಯ ಸರ್ಕಾರ ಒಂದ, ಮತ್ತೊಂದು ಕೆಟ್ಟ ಸರ್ಕಾರ. ಇಲ್ಲಿ 1, 2, 3 ಅಂತೇಳಿ ಒಳ್ಳೆಯ ಸರ್ಕಾರಗಳು 3, ಕೆಟ್ಟ ಸರ್ಕಾರಗಳು 3 ಅಂತೇಳಿ ನೀವು ಮಾಡ್ಕೊಳ್ಬೇಕು, ಲಿಸ್ಟ್ ಮಾಡ್ಕೋರಿ. ಓಕೆ, ನೆಕ್ಸ್ಟ್, ಅಲ್ಪ ಜನಾಧಿಪತ್ಯ ಏನೈತ್ರಿ? ಶ್ರೀಮಂತರ ಪ್ರಭುತ್ವದ ವಿಕೃತ ರೂಪ ಅಂತ ಹೇಳಿ ಹೇಳ್ಬೋದು. ಇನ್ನು ಪರಮಾಧಿಕಾರವು ಬಹುಜನರ ಕೈಯಲ್ಲಿದ್ದು ಅವರು ದೇಶದ ಹಿತ ಸಾಧನೆಗಾಗಿ ಆಡಳಿತ ನಡೆಸಿದಾಗ ಅದನ್ನ ಪಾಲಿಟಿ ಅಥವಾ ಸುವ್ಯವಸ್ಥಿತ ಸರ್ಕಾರ, ನಾಗರಿಕ ಸರ್ಕಾರ ಅಂತ ಹೇಳಿ ಕರಿತೀವಿ. ಅಧಿಕಾರ ಏನಿರ್ಬೇಕ್ರಿ? ದೇಶದ ಬಹುಜನರ ಕೈಯಲ್ಲಿರ್ಬೇಕು. ಅವರು ದೇಶದ ಹಿತ ಸಾಧನೆಗಾಗಿ ಆಡಳಿತವನ್ನು ನಡೆಸಿದಾಗ ಅದನ್ನ ನಾವ್ ಏನಂತ ಕರಿತೀವ್ರಿ?
ಪಾಲಿಟಿ ಅಂತ ಕರಿತೀವಿ, ಸುವ್ಯವಸ್ಥಿತ ಸರ್ಕಾರ ಅಂತ ಕರಿತೀವಿ, ನಾಗರಿಕ ಸರ್ಕಾರ ಅಂತ ಕರಿತೀವಿ. ಈ ಪಾಲಿಟಿ ಪಾಲಿಟಿ ಅಥವಾ ಸುವ್ಯವಸ್ಥಿತ ಸರ್ಕಾರ ಅಥವಾ ಏನ ನಾಗರಿಕ ಸರ್ಕಾರ ಅಂತ ಇದೊಂದು ಉತ್ತಮ ಸರ್ಕಾರವಾಗಿದೆ. ಉತ್ತಮ ಸರ್ಕಾರ. ದಯವಿಟ್ಟು ಮ್ಯೂಟ್ ಮಾಡ್ಕೊಡ್ರಿ. ಯಾರ್ದಾರು ಮ್ಯೂಟ್ ಮಾಡ್ಕೊಡ್ರಿ ದಯವಿಟ್ಟು. ಅದನ್ನ ಇದ್ ಮಾಡ್ಬೇಕಂತ. ಹಲೋ ಮೇಡಮ್, ಯಾರ್ದಾರು ಮ್ಯೂಟ್ ಮಾಡ್ಕೊಡ್ರಿ. ಓಕೆ. ಆದರೆ ನೋಡ್ರಿ, ಪರಮಾಧಿಕಾರ ಬಹುಜನರ ಕೈಯಾಗಿದ್ದು ಅವರು ದೇಶದ ಹಿತ ಸಾಧನೆಗಾಗಿ ಆಡಳಿತ ನಡೆಸಿದಾಗ ಅದನ್ನ ಪಾಲಿಟಿ ಅಥವಾ ಸುವ್ಯವಸ್ಥಿತ ಸರ್ಕಾರ ಅಂತ ಕರಿತೀವಿ. ಇದೊಂದು ಉತ್ತಮ ಸರ್ಕಾರ ಅಂತ ಹೇಳಿದೆ. ಆದರೆ ಅದೇ ಬಹುಜನರು ಸ್ವಹಿತಕ್ಕೋಸ್ಕರ ಅಧಿಕಾರವನ್ನ ಚಲಾಯಿಸಿದರೆ, ಸ್ವಂತ ಲಾಭಕ್ಕೋಸ್ಕರ ಅಧಿಕಾರ ಚಲಾಯಿಸಿದರೆ ಅದೇನಾಗ್ತದೆ? ಪ್ರಜಾಪ್ರಭುತ್ವ ಆಗುತ್ತದೆ. ಪ್ರಜಾಪ್ರಭುತ್ವ ಆಗುತ್ತದೆ. ಇದೊಂದು ಏನೈತ್ರಿ? ಕೆಟ್ಟ ಸರ್ಕಾರ. ಕೆಟ್ಟ ಸರ್ಕಾರ. ಪ್ರಜಾಪ್ರಭುತ್ವ ಏನೈತಲ್ಲ, ಪಾಲಿಟಿಯ ವಿಕೃತ ರೂಪವಾಗಿದೆ. ವಿಕೃತ ರೂಪವಾಗಿದೆ ಅಂತೇಳಿ. ಓಕೆ. ಪಾಲಿಟಿಯ ವಿಕೃತ ರೂಪವಾದ ಪ್ರಜಾಪ್ರಭುತ್ವದಲ್ಲಿ ಕೇವಲ ಬಡವರ ಹಿತವನ್ನ ಸಾಧಿಸುತ್ತಾ ಇತರರ ಕಲ್ಯಾಣವನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ನೋಡ್ರಿ, ಯಾವ್ದ್ರಿ? ಪಾಲಿಟಿಯ ವಿಕೃತ ರೂಪ ಪ್ರಜಾಪ್ರಭುತ್ವ. ಪಾಲಿಟಿಯ ವಿಕೃತ ರೂಪ ಪ್ರಜಾಪ್ರಭುತ್ವ. ಅಲ್ಪ ಜನಾಧಿಪತ್ಯ ಶ್ರೀಮಂತ ಪ್ರಭುತ್ವದ ವಿಕೃತ ರೂಪ. ಅಲ್ಪ ಜನಾಧಿಪತ್ಯ ಏನೈತ್ರಿ? ಶ್ರೀಮಂತ ಪ್ರಭುತ್ವದ ವಿಕೃತ ರೂಪ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಿರಂಕುಶ ಪ್ರಭುತ್ವ ರಾಜಪ್ರಭುತ್ವದ ವಿಕೃತ ರೂಪ. ಇವು ಮೂರು ಗೊತ್ತಿರ್ಬೇಕು. ಇದ್ರ ಜೊತೆಗೆ ಒಳ್ಳೆ ಸರ್ಕಾರ ಯಾವು, ಕೆಟ್ಟ ಸರ್ಕಾರ ಯಾವು, ಇವು ಗೊತ್ತಿರ್ಬೇಕು. ಓಕೆ. ನೆಕ್ಸ್ಟ್, ಪಾಲಿಟಿಯ ವಿಕೃತ ರೂಪವಾದ ಪ್ರಜಾಪ್ರಭುತ್ವದಲ್ಲಿ ಕೇವಲ ಬಡವರ ಹಿತವನ್ನ ಸಾಧಿಸುತ್ತಾ ಇತರರ ಕಲ್ಯಾಣವನ್ನ ಏನ್ ಮಾಡುವುದಿಲ್ಲ, ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಅರಿಸ್ಟಾಟಲ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅರಿಸ್ಟಾಟಲ್ ಅವರ ದೃಷ್ಟಿಯಲ್ಲಿ ಅರಸೊತ್ತಿಗೆ ಶ್ರೀಮಂತ ಪ್ರಭುತ್ವ ಪಾಲಿಟಿಗಳು, ಬರ್ಕೋರಿದನ ಯಾವ್ರಿ? ಅರಸೊತ್ತಿಗೆ ಶ್ರೀಮಂತ ಪ್ರಭುತ್ವ ಮತ್ತು ಪಾಲಿಟಿಗಳು ಉತ್ತಮ ಸರ್ಕಾರಗಳಾದರೂ ಪಾಲಿಟಿಯೇ ಅತ್ಯುತ್ತಮ ಹಾಗೂ ದೀರ್ಘಕಾಲ ಬಾಳುವಂತಹ ಸರ್ಕಾರವಾಗಿದೆ. ಇದು ಇಂಪಾರ್ಟೆಂಟ್. ಓಕೆ. ಅರಿಸ್ಟಾಟಲ್ ದೃಷ್ಟಿಯೊಳಗಡೆ ಏನ್ರಿ? ಶ್ರೀಮಂತರ ಪ್ರಭುತ್ವ, ಅರಸೊತ್ತಿಗೆ ಮತ್ತು ಪಾಲಿಟಿಗಳಿಂದವ್ರಿ ಇವು ಉತ್ತಮವಾದಂತ ಸರ್ಕಾರಗಳಾದ್ರೂ ಕೂಡ ಪಾಲಿಟಿಯೇ ಅತ್ಯುತ್ತಮ, ದಿ ಬೆಸ್ಟ್ ಅಂತ ಹೇಳ್ತಿಲ್ಲ, ಹಂಗ ಪಾಲಿಟಿಯೇ ದಿ ಬೆಸ್ಟ್ ಸರ್ಕಾರ, ದೀರ್ಘಕಾಲ ಬಾಳುವಂತಹ ಸರ್ಕಾರ ಅಂತ ಹೇಳಿ ಅರಿಸ್ಟಾಟಲ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್, ಯಾವುದೇ ಸಂವಿಧಾನ ಅಥವಾ ಸರ್ಕಾರ ಶಾಶ್ವತವಲ್ಲ. ಯಾವುದೇ ಸಂವಿಧಾನ ಅಥವಾ ಸರ್ಕಾರ ಅಂತಕ್ಕಂಥದ್ದು ಏನಿರಂಗಿಲ್ಲ, ಶಾಶ್ವತ ಇರುವುದಿಲ್ಲ. ಸರ್ಕಾರದ ಮಾದರಿಗಳು ಸದಾ ಬದಲಾವಣೆಗೆ ಒಳಗಾಗ್ತವೆ. ಸರ್ಕಾರದ ಮಾದರಿಗಳು ಏನಾಗ್ತವ್ರಿ? ಸದಾ ಬದಲಾವಣೆಗೆ ಒಳಪಡ್ತವೆ. ಉತ್ತಮ ಸರ್ಕಾರವು ವಿಕೃತ ರೂಪ ಸರ್ಕಾರಕ್ಕೆ ದಾರಿ ಮಾಡಿಕೊಡಬಹುದು. ಉತ್ತಮ ಸರ್ಕಾರ ಒಂದು ವಿಕೃತ ರೂಪ ಸರ್ಕಾರಕ್ಕೆ ದಾರಿ ಮಾಡಿಕೊಡಬಹುದು. ನಂತರ ಮತ್ತೊಂದು ಉತ್ತಮ ಸರ್ಕಾರ ಬರ್ತದೆ. ಈ ರೀತಿ ಒಂದೇ ಸಮನೆ ಸರ್ಕಾರದ ಬದಲಾವಣೆಗಳು ಚಕ್ರೋಪಾದಿಯಲ್ಲಿ ಆಗುತ್ತಿರುತ್ತವೆ. ಇದನ್ನ ಸರ್ಕಾರಗಳ ಬದಲಾವಣೆಯ ಚಕ್ರಗತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ರಾಜಪ್ರಭುತ್ವ ಇರ್ತೈತಿ, ಅದು ನಿರಂಕುಶ ಪ್ರಭುತ್ವ ಆಕತಿ. ನಿರಂಕುಶ ಪ್ರಭುತ್ವ ಇರ್ತೈತಿ, ಅದು ಶ್ರೀಮಂತ ಪ್ರಭುತ್ವ ಆಕತಿ. ಶ್ರೀಮಂತ ಪ್ರಭುತ್ವದಿಂದ ಅಲ್ಪ ಜನಾಧಿಪತ್ಯ, ಅಲ್ಪ ಜನಾಧಿಪತ್ಯದಿಂದ ಪಾಲಿಟಿ, ಪಾಲಿಟಿಯಿಂದ ಪ್ರಜಾಪ್ರಭುತ್ವ. ಓಕೆ. ಯಾವುದೇ ಸರ್ಕಾರದ ಮಾದರಿಗಳು ದೀರ್ಘಕಾಲ ಇರುವುದಿಲ್ಲ. ಒಂದಾದ್ಮೇಲೊಂದು 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 ಏನಾಕವ್ರಿ ಬದಲಾವಣೆಗಳು ಒಳಪಡ್ತಾವು. ಇದಕ್ಕೆ ಏನಂತ ಕರಿತೀವಿ ಅಂದ್ರ ಸರ್ಕಾರಗಳ ಬದಲಾವಣೆಯ ಚಕ್ರಗತಿ ಅಂತ ಹೇಳಿ ಅರಿಸ್ಟಾಟಲ್ ಅವರು ಹೇಳ್ತಾರೆ. ನಿನ್ನೆ ಇದನ್ನ ಹೇಳಿದೆ ನಿಮಗೆ, ಪರೀಕ್ಷೆ ಒಳಗಡೆ ಇದು ಇಂಪಾರ್ಟೆಂಟ್ ಆದ ಕಾರಣಕ್ಕಾಗಿ ನಿಮ್ಗೆ ರಿವಿಷನ್ ಮಾಡಿದೆ. ಓಕೆ. ನೆಕ್ಸ್ಟ್ ಬರುವಂತದ್ದು ಅರಿಸ್ಟಾಟಲ್ ಅವರ ಕ್ರಾಂತಿ. ಕ್ರಾಂತಿಯ ಕುರಿತಾಗಿ ಅರಿಸ್ಟಾಟಲ್ ಅವರು ಏನ್ ಹೇಳ್ತಾರೆ ನೋಡೋಣ. ಅರಿಸ್ಟಾಟಲ್ ಅವರು ತನ್ನ ಗ್ರಂಥವಾದ ಪಾಲಿಟಿಕ್ಸ್ ನ 5ನೇ ಭಾಗದಲ್ಲಿ ಕ್ರಾಂತಿಯ ಬಗ್ಗೆ ದೀರ್ಘ ವಿವರಣೆಯನ್ನ ನೀಡಿದ್ದಾರೆ. ಅರಿಸ್ಟಾಟಲ್ ಏನ್ ಮಾಡ್ತಾರ್ರಿ? ತನ್ನ ಕೃತಿಯಾಗಿರ್ತಕ್ಕಂಥ ಪಾಲಿಟಿಕ್ಸ್ ನ 5ನೇ ಭಾಗದೊಳಗೆ ಏನ್ ಮಾಡ್ತಾರೆ? ಕ್ರಾಂತಿಯ ಬಗ್ಗೆ ಒಂದು ದೀರ್ಘವಾದ ವಿವರಣೆಯನ್ನ ನೀಡ್ತಾರೆ. ಸಂವಿಧಾನದ ಬದಲಾವಣೆ, ಅಸ್ತಿತ್ವದಲ್ಲಿರುವ ಸರ್ಕಾರವು ಬದಲಾಗಿ ಬೇರೊಂದು ಸರ್ಕಾರ ರಚಿತವಾಗುವಂತ ಸಣ್ಣ ಬದಲಾವಣೆಗಳು ಕೂಡ ಏನಾಗ್ತವ್ರಿ ಕ್ರಾಂತಿ ಅನಿಸಿಕೊಳ್ತವೆ ಅಂತಕ್ಕಂಥದ್ದು ಅರಿಸ್ಟಾಟಲ್ ಅಭಿಪ್ರಾಯವಾಗಿತ್ತು. ಯಾವ ಕೃತಿ ಒಳಗಡೆ ಅರಿಸ್ಟಾಟಲ್ ಅವರು ಈ ಕ್ರಾಂತಿಯ ಬಗ್ಗೆ ವಿಚಾರಗಳನ್ನ ಹೇಳ್ತಾರಂದ್ರ ತನ್ನ ಫೇಮಸ್ ಕೃತಿಯಾಗಿರ್ತಕ್ಕಂಥ ಪಾಲಿಟಿಕ್ಸ್ ಗ್ರಂಥದ 5ನೇ ಭಾಗದಲ್ಲಿ ಕ್ರಾಂತಿಯ ಬಗ್ಗೆ ಏನ್ ಮಾಡ್ತಾರ ಅವರು ಸುದೀರ್ಘವಾದಂತ ಒಂದು ವಿವರಣೆಯನ್ನ ಕೊಡ್ತಾರೆ.
ಹಾಗಾದ್ರೆ ಕ್ರಾಂತಿ ಯಾವಾಗ ಯಾವಾಗ ಆಗ್ತದೆ ಅಂತಂದಾಗ ಸಂವಿಧಾನ ಬದಲಾವಣೆ ಆದಾಗ, ಅಸ್ತಿತ್ವದಲ್ಲಿರ್ತಕ್ಕಂಥ ಸರ್ಕಾರ ಬದಲಾಗಿ ಬೇರೊಂದು ಸರ್ಕಾರ ರಚನೆ ಆಗ್ತಕ್ಕಂಥ ಒಂದು ಸಣ್ಣ ಬದಲಾವಣೆಗಳು ಕೂಡ ಏನಾಗ್ತಾವ್ರಿ, ಕ್ರಾಂತಿ ಎನಿಸ್ಕೊಳ್ತವೆ ಅಂತ ಹೇಳಿ ಅರಿಸ್ಟಾಟ್ಲ್ ಅವ್ರು ಏನ್ ಮಾಡ್ತಾರ್ರಿ, ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರ್ರಿ. ಹಂಗಾದ್ರ ಕ್ರಾಂತಿಗೆ ಕಾರಣಗಳೇನು, ಕ್ರಾಂತಿಗೆ ಕಾರಣಗಳೇನು? ಅರಿಸ್ಟಾಟ್ಲ್ ಅವ್ರು ಏನ್ ಹೇಳ್ತಾರೆ, ನಮಗೆ ನೂರಾರು ಕಾರಣಗಳಿರ್ಬೋದ್ರಿ ಅಂತ. ಆದ್ರೆ ಅರಿಸ್ಟಾಟ್ಲ್ ಏನ್ ಹೇಳ್ತಕ್ಕಂಥದ್ದು ಪರೀಕ್ಷೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಕ್ರಾಂತಿಗೆ ಕಾರಣಗಳೇನು ಅರಿಸ್ಟಾಟ್ಲ್ ಅವರ ಪ್ರಕಾರ ನೋಡ್ತಾ ಹೋದ್ವಿ ಅಂದ್ರ, ಅರಿಸ್ಟಾಟಲ್ ಪ್ರಕಾರ ಕ್ರಾಂತಿಯು 3 ಕಾರಣಗಳಿಂದ ಉಂಟಾಗುತ್ತದೆ. ಅರಿಸ್ಟಾಟಲ್ ಅವರ ಪ್ರಕಾರ ಕ್ರಾಂತಿ ಏನಾಗ್ತದೆ, 3 ಕಾರಣಗಳಿಂದ ಉಂಟಾಗ್ತದೆ. ಅವುಗಳು ಒಂದೇದು ಯಾವುದಂದ್ರ ಸಾರ್ವತ್ರಿಕ ಕಾರಣಗಳು. ಒಂದೇದು ಸಾರ್ವತ್ರಿಕ ಕಾರಣಗಳು, ಎರಡನೇದು ನಿರ್ದಿಷ್ಟ ಕಾರಣಗಳು, ನಿರ್ದಿಷ್ಟ ಕಾರಣಗಳು, ಮೂರನೇದು ನಿರ್ದಿಷ್ಟ ರಾಜ್ಯದಲ್ಲಿನ ಕಾರಣಗಳು ಅಂತ ಹೇಳಿ, ನಿರ್ದಿಷ್ಟ ರಾಜ್ಯದಲ್ಲಿನ ಕಾರಣಗಳು ಅಂತ ಹೇಳಿ ಹೇಳ್ತಾರೆ. ನೋಡ್ತಾ ಹೋಗೋಣ ಈಗ. ಮೊದಲನೇದಾಗಿ ಕ್ರಾಂತಿಗೆ ಮೂಲ ಕಾರಣವೆಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಮಾನವರ ನಡುವೆ ಇರುವ ಅಸಮಾನತೆ. ರಾಜಕೀಯ ಕಾರಣಗಳು ಅಂತ ಹೇಳಿದೆ ನಿಮ್ಗೆ ನಾನು. ಏನ್ ಹೇಳ್ತಾರ ಅವರು, ಕ್ರಾಂತಿಗೆ ಮೂಲ ಕಾರಣವೆಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಮಾನವರ ನಡುವೆ ಇರುವ ಅಸಮಾನತೆ ಏನಿತಲ್ಲ, ಇದೇ ಕ್ರಾಂತಿಗೆ ಮೂಲ ಕಾರಣವೆಂದು ಅರಿಸ್ಟಾಟಲ್ ಅವರು ಹೇಳ್ತಾರೆ. ಸಮಾನತೆಯನ್ನ ಹೊಂದುವ ಮಾನವನ ಬಯಕೆಯೇ ಕ್ರಾಂತಿಗೆ ಕಾರಣ. ಮನುಷ್ಯ ಇರ್ತಾನಲ್ಲ, ಸಮಾನತೆಯನ್ನು ಬಯಸ್ತಕ್ಕಂಥ ಮನುಷ್ಯನ ಮನಸ್ಸು ಇರ್ತದಲ್ಲ, ಆ ಮನುಷ್ಯನ ಮನಸ್ಸ, ಸಮಾನತೆಯನ್ನ ಬಯಸುವಂತ ಮನುಷ್ಯನ ಮನಸ್ಸು ಏನೈತಲ್ಲ, ಬಯಕೆ, ಆಸೆ ಏನೈತಲ್ಲ, ಅದೇ ಕ್ರಾಂತಿಗೆ ಕಾರಣ. ಯಾಕಂದ್ರೆ ಸಮಾನತೆ ಈಸಿಯಾಗಿ ಸಿಗೋದಿಲ್ರಿ. ನೀವು ಫ್ರೆಂಚ್ ರೆವಲ್ಯೂಷನ್ ನೋಡ್ರಿ, ಅಮೆರಿಕಾ ರೆವಲ್ಯೂಷನ್ ನೋಡ್ರಿ, ದಕ್ಷಿಣ ಆಫ್ರಿಕಾ ರೆವಲ್ಯೂಷನ್ ನೋಡ್ರಿ, ಭಾರತದ ಹೋರಾಟಗಳನ್ನ ನೋಡ್ರಿ, ಸಾಮಾಜಿಕ ಹೋರಾಟಗಳನ್ನ, ಎಲ್ಲರದು ಏನ್ ಉದ್ದೇಶ ಆಗಿತ್ರಿ, ಸಮಾನತೆಯನ್ನ ಸಾಧಿಸೋದಾಗಿತ್ತು. ಈ ಸಮಾನತೆಯನ್ನು ಹೊಂದತಕ್ಕಂಥ ಮಾನವನ ಬಯಕೆ ಕ್ರಾಂತಿಯ ಕಾರಣ ಅಂತ ಏನ್ ಅರಿಸ್ಟಾಟಲ್ ಹೇಳ್ತಾರ, ಅದು ಎಲ್ಲಾ ಕಾಲಕ್ಕೂ ಕೂಡ ನಾವು ಒಪ್ಪುವಂತ ಮಾತು. ಇದು ಎರಡನೇ ಕಾರಣ. ಮೂರನೇದು ಕ್ರಾಂತಿಗೆ ಕಾರಣ ಏನು ಅಂದಾಗ ಹೇಳ್ತಾರ ಅವ್ರು, ಸಾರಿ, ಈ ಸಮಾನತೆಯನ್ನು ಹೊಂದತಕ್ಕಂಥ ಮಾನವನ ಬಯಕೆ ಅಂತ ಹೇಳಿದೆ. ಇನ್ನ ಆರ್ಥಿಕ ಅಸಮಾನತೆ ಕ್ರಾಂತಿಗೆ ಮೂಲ ಕಾರಣ ಅಂತ ಹೇಳ್ತಾರ ಅವ್ರು. ಆರ್ಥಿಕ ಅಸಮಾನತೆ ನಿರ್ದಿಷ್ಟ ಕಾರಣಗಳ ಒಳಗೆ ಬರ್ತೈತಿ ಇದು. ಆರ್ಥಿಕ ಅಸಮಾನತೆ ಕೂಡ ಏನೈತ್ರಿ, ಕ್ರಾಂತಿಗೆ ಮೂಲ ಕಾರಣ ಅಂತ ಹೇಳ್ತಾರ್ರಿ. ನೆಕ್ಸ್ಟ್, ಅನ್ಯಾಯ, ಪರಸ್ಪರ ವಿರೋಧ ಅಭಿಪ್ರಾಯಗಳು ಕ್ರಾಂತಿಯಲ್ಲಿ ಕೊನೆಗೊಳ್ತವೆ ಅಂತ ಹೇಳಿ. ಅನ್ಯಾಯ ಆದಾಗ ಮತ್ತು ಪರಸ್ಪರ ವಿರುದ್ಧ ಭಿನ್ನಾಭಿಪ್ರಾಯಗಳಿದ್ದಾಗ ಅವು ಕ್ರಾಂತಿಯಲ್ಲಿ ಕೊನೆಗೊಳ್ತವೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮೂರನೇದಾಗಿ ನಿರ್ದಿಷ್ಟ ರಾಜ್ಯದಲ್ಲಿನ ಕಾರಣಗಳು ಅಂತಂದಾಗ ಸರ್ಕಾರಿ ಹುದ್ದೆಗಳು ಅಸಮರ್ಪಕವಾಗಿ ಕೇವಲ ಕೆಲವರಲ್ಲಿ ಹಂಚಿರುವುದು. ಅಂದರೆ ಸರ್ಕಾರದ ಅಧಿಕಾರದ ಸ್ಥಾನಗಳು ಅಸಮಾನ ಹಂಚಿಕೆ ಕ್ರಾಂತಿಗೆ ಫಲವತ್ತಾದ ಕಾರಣವೆಂದು ಏನ್ ಮಾಡ್ತಾರೆ, ಅರಿಸ್ಟಾಟಲ್ ಅವರು ಹೇಳ್ತಾರೆ. ಸರ್ಕಾರಿ ಹುದ್ದೆಗಳು ಏನಾದ್ರು ಅಸಮರ್ಪಕವಾಗಿ ಕೇವಲ ಕೆಲವೇ ಸಮುದಾಯಗಳಲ್ಲಿ ಹಂಚಿಕೆ ಆಯ್ತಂದ್ರ, ಮತ್ತ ಅಧಿಕಾರದ ಸ್ಥಾನಮಾನಗಳ ಅಸಮಾನ ಹಂಚಿಕೆ ಆಗಿತ್ತಂದ್ರ ಅದು ಕೂಡ ಕ್ರಾಂತಿಗೆ ಫಲವತ್ತಾದ ಕಾರಣ ಅಂತ ಏನ್ ಮಾಡ್ತಾರ್ರಿ, ಅರಿಸ್ಟಾಟಲ್ ಅವರು ಹೇಳ್ತಾರೆ. ಹಂಗಾದ್ರೆ ಈ ಕ್ರಾಂತಿಗೆ ಪರಿಹಾರಗಳೇನು, ಕ್ರಾಂತಿ ಹೆಂಗ್ ನಿಲ್ತದೆ, ಪರಿಹಾರ ಏನು ಅಂತ ಹೇಳ್ತಾರ ಅವರು. ಅರಿಸ್ಟಾಟಲ್ ಅವ್ರು ಹೇಳ್ತಾರೆ ಕ್ರಾಂತಿಗೆ ಪರಿಹಾರಗಳು ಅಂತ ಹೇಳಿ, ಆಳುವವರು ಯಾರೆಂದಿಗೂ ದ್ವೇಷ ಕಟ್ಟಿಕೊಳ್ಳದೆ ಎಲ್ಲರೊಡನೆ ಸ್ನೇಹದಿಂದ ವರ್ತಿಸಬೇಕು. ಆಳುವವರು ಏನ್ ಮಾಡ್ಬೇಕ್ರಿ, ಯಾರೊಂದಿಗೂ ಕೂಡ ದ್ವೇಷವನ್ನ ಕಟ್ಕೊಲಾರ್ದ ಎಲ್ಲರೊಂದಿಗೆ ಸ್ನೇಹದಿಂದ ವರ್ತಿಸ್ಬೇಕು. ರಾಜ್ಯದ ಕಾನೂನುಗಳಿಗೆ ಎಲ್ಲರೂ ಗೌರವಿಸುವಂತಹ ವಾತಾವರಣವನ್ನ ಮೂಡಿಸ್ಬೇಕು. ನೆಕ್ಸ್ಟ್, ರಾಜ್ಯದಲ್ಲಿ ರಾಜಕೀಯ ಅಧಿಕಾರ ಎಲ್ಲಾ ವರ್ಗದ ಜನರಲ್ಲಿ ಕೂಡ ಏನಾಗ್ಬೇಕ್ರಿ, ಹಂಚಿಕೆಯಾಗಬೇಕು. ನೆಕ್ಸ್ಟ್, ರಾಷ್ಟ್ರದಲ್ಲಿ ಆಂತರಿಕ ಕಲಹ, ಗಲಭೆಗಳು ಸಂಭವಿಸಿದಾಗ ವಿದೇಶಿ ದಾಳಿಯ ಭಯ ಹುಟ್ಟಿಸ್ಬೇಕು. ಹಿಂಗಾದಾಗ ಏನಾಕತ್ರಿ, ಕ್ರಾಂತಿ ಅಂತಕ್ಕಂಥದ್ದು ಶಮನ ಆಗ್ತದೆ ಅಂತ ಹೇಳ್ತಾರೆ. ನೋಡ್ರಿ, ಒಂದೇದು ಕ್ರಾಂತಿಗೆ ಪರಿಹಾರ ಅಂತಂದಾಗ ಆಳುವವರು ಏನ್ ಮಾಡ್ಬಾರ್ದ್ರಿ, ಯಾರೊಂದಿಗೂ ದ್ವೇಷ ಕಟ್ಟಿಕೊಳ್ಳಲಾರದೆ ಎಲ್ಲರೊಡನೆ ಸ್ನೇಹದಿಂದ ವರ್ತಿಸಬೇಕು. ಎರಡನೇದು, ರಾಜ್ಯದ ಕಾನೂನುಗಳಿಗೆ ಎಲ್ಲರೂ ಗೌರವಿಸುವಂತಹ ಒಂದು ವಾತಾವರಣವನ್ನ ಮೂಡಿಸ್ಬೇಕು. ಮೂರನೇದು, ರಾಜ್ಯದಲ್ಲಿ ರಾಜಕೀಯ ಅಧಿಕಾರ ಎಲ್ಲಾ ವರ್ಗದ ಜನರಿಗೂ ಏನಾಗ್ಬೇಕ್ರಿ, ಹಂಚಿಕೆಯಾಗಬೇಕು. ನೆಕ್ಸ್ಟ್, ರಾಷ್ಟ್ರದಲ್ಲಿ ಆಂತರಿಕ ಕಲಹ, ಗಲಭೆಗಳು ಸಂಭವಿಸಿದಾಗ ವಿದೇಶಿ ದಾಳಿಯ ಭಯ ಹುಟ್ಟಿಸಬೇಕು ಅಂತ ಹೇಳಿ ಕ್ರಾಂತಿಗೆ ಪರಿಹಾರಗಳಾಗಿ ಈ ವಿಚಾರಗಳನ್ನ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್, ಗುಲಾಮಗಿರಿ ಬಗ್ಗೆ ಇವ್ರು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಹಿಂದೊಂದ್ಸಲ, ಅದನ್ನು ಸ್ವಲ್ಪ ನಾವು ನೋಡ್ಕೋಬೇಕು. ಗುಲಾಮಗಿರಿಯ ಬಗ್ಗೆ ಅರಿಸ್ಟಾಟಲ್ ಅವರ ವಿಚಾರಗಳು. ಗುಲಾಮಗಿರಿಯ ಬಗ್ಗೆ ಅರಿಸ್ಟಾಟಲ್ ಅವರ ವಿಚಾರಗಳು ಏನಿದ್ವು?
ನೋಡ್ರಿ, ಅರಿಸ್ಟಾಟಲ್ನ ಕಾಲದಲ್ಲಿ ಗುಲಾಮಗಿರಿಯು ಅಸ್ತಿತ್ವದಲ್ಲಿತ್ತು, ಹಾಗಾಗಿ ಅವನು ಅದನ್ನ ಸಮರ್ಥಿಸಿದ್ದಾನೆ. ಅರಿಸ್ಟಾಟಲ್ನ ಕಾಲ ಒಳಗಡೆ, ಕ್ರಿಸ್ತಪೂರ್ವ ಕಾಲಘಟ್ಟದೊಳಗಡೆ ಗುಲಾಮಗಿರಿ ಏನಿತ್ತು ಅಲ್ಲಿಯ ಸಮಾಜದೊಳಗಡೆ ಅಸ್ತಿತ್ವದಲ್ಲಿತ್ತು, ಹಾಗಾಗಿ ಆತ ಏನ್ ಮಾಡ್ತಾನ್ರೆ, ಗುಲಾಮಗಿರಿಯನ್ನ ಸಮರ್ಥನೆ ಮಾಡ್ತಾನೆ. ಗುಲಾಮಗಿರಿಯು ಒಂದು ಸ್ವಾಭಾವಿಕ ವ್ಯವಸ್ಥೆಯಾಗಿದೆ ಅಂತ ಹೇಳಿ, ಅದೇ ಸಹಜ ಅಂತ ಹೇಳ್ತಾರ ಅವ್ರು. ಅದೊಂದು ಸಹಜ ಪ್ರಕ್ರಿಯೆ ಅಂತ ಹೇಳ್ತಾರೆ. ಗುಲಾಮಗಿರಿ ಅಂತಕ್ಕಂಥದ್ದು ಸ್ವಾಭಾವಿಕ ವ್ಯವಸ್ಥೆ ಆಗೈತ್ರಿ, ಅದು ಮೊದ್ಲಿಂದ ಐತಿ ಅಂತ ಹೇಳಿ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಹುಟ್ಟಿನಿಂದಲೇ ಕೆಲವರು ಅಧಮರಾಗಿರುತ್ತಾರೆ, ಅವರು ಆಳಲು ಯೋಗ್ಯರಾಗಿರುವುದಿಲ್ಲ, ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರಾಗಿರುತ್ತಾರೆ. ಇಂಥವರು ಗುಲಾಮರಾಗಿ ಕೆಲಸ ಮಾಡಬೇಕಾದದ್ದು ಅನಿವಾರ್ಯ. ನೋಡ್ರಿ, ಏನ್ ಹೇಳ್ತಾರೆ ಅರಿಸ್ಟಾಟಲ, ಹುಟ್ಟಿನಿಂದಲೇ ಕೆಲವರು ಅಧಮರು ಆಗಿರುತ್ತಾರೆ, ಅವರು ಆಳಲು ಯೋಗ್ಯರಾಗಿರುವುದಿಲ್ಲ. ಕೇವಲ ಎದಕ್ಕೆ ಯೋಗ್ಯರಾಗಿರ್ತಾರ್ರಿ? ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರಾಗಿರುತ್ತಾರೆ. ಇಂಥವರು ಗುಲಾಮರಾಗಿ ಕೆಲಸ ಮಾಡಬೇಕಾದದ್ದು ಏನಿದ್ರಿ ಅನಿವಾರ್ಯ ಐತಿ ಅಂತ ಹೇಳ್ತಾರ. ಅರಿಸ್ಟಾಟಲ್ ರವರ ದೃಷ್ಟಿಯಲ್ಲಿ ಗುಲಾಮರು ಒಂದು ಖಾಸಗಿ ಆಸ್ತಿ. ಅರಿಸ್ಟಾಟಲ್ ಅವ್ರ ದೃಷ್ಟಿಯೊಳಗೆ ಏನಿದ್ರಿ, ಗುಲಾಮರು ಅಂತಕ್ಕಂಥದ್ದೊಂದು ಖಾಸಗಿ ಆಸ್ತಿ ಐತಿ. ಗುಲಾಮರು ಏನ್ದಾರಲ್ಲ, ಇವರು ಗ್ರೀಕ್ ಬುಡಕಟ್ಟಿಗೆ ಸೇರಿದವರಾಗಿರಕೂಡದು. ನೋಡ್ರಿ ಎಷ್ಟು ಕೊಬ್ಬಿನವ್ರ ಇದ್ರಿ ಅವರು ಸಮುದಾಯಕ್ಕೆ ಸೇರಿದವ್ರು ಯಾರು ಏನಾಗ್ಬಾರ್ದಂತ್ರಿ, ಗುಲಾಮರಾಗಿರ್ಬಾರ್ದಂತ್ರಿ. ಗುಲಾಮರು ಗ್ರೀಕ್ ಬುಡಕಟ್ಟಿಗೆ ಸೇರಿದವರಾಗಿರಕೂಡದು. ಉತ್ತಮರಾದವರ ಸೇವೆ ಮಾಡುವುದರಿಂದ ಗುಲಾಮರು ಸುಧಾರಿಸುತ್ತಾರೆ. ಇವ್ರು ಗ್ರೀಕ್ ಬುಡಕಟ್ಟಿಗೆ ಸೇರಿದವರು ಗುಲಾಮರ ಆಗ್ಬಾರ್ದಾರಂದ್ರ ಉತ್ತಮರು ಯಾರಿಲ್ರಿ, ಗ್ರೀಕರು ಉತ್ತಮರು. ಈ ಉತ್ತಮರಾದ ಗ್ರೀಕರ ಸೇವೆಯನ್ನ ಮಾಡುವುದರಿಂದ ಗುಲಾಮರು ಏನಾಗ್ತಾರ್ರಿ, ಸುಧಾರಿಸುತ್ತಾರೆ ಅಂತ ಅರಿಸ್ಟಾಟಲ್ ಹೇಳ್ತಾರೆ. ಗುಲಾಮರನ್ನ ಒಡೆಯರು ಮಾನವೀಯತೆಯಿಂದ ನೋಡಿಕೊಳ್ಳಬೇಕು ಎಂದು ಅರಿಸ್ಟಾಟಲ್ ಹೇಳಿದ್ದಾರೆ. ಗುಲಾಮರು ಯಾರು ಇರ್ತಾರಲ್ಲ, ಅವ್ರನ್ನ ಏನ್ ಮಾಡ್ಬೇಕ್ರಿ, ಅವರ ಮಾಲೀಕರು, ಒಡೆಯರು ಏನ್ ಮಾಡ್ಬೇಕ್ರಿ, ಮಾನವೀಯತೆಯಿಂದ ನೋಡಿಕೊಳ್ಳಬೇಕು ಅಂತ ಹೇಳಿ ಅರಿಸ್ಟಾಟಲ್ ಹೇಳ್ತಾರೆ. ರಾಷ್ಟ್ರದ ಕಲ್ಯಾಣ ನೆಮ್ಮದಿಯ ದೃಷ್ಟಿಯಿಂದ ಗುಲಾಮಗಿರಿ ಅವಶ್ಯವೆಂದು ಅರಿಸ್ಟಾಟಲ್ ಹೇಳ್ತಾರೆ. ಯಾಕಂದ್ರೆ ಇವ್ರ ಕಡೆ ಎಲ್ಲಾ ಕೆಲಸ ಮಾಡಿಸ್ಬೋದಲ್ರಿ ಗುಲಾಮರ ಕಡೆ. ಹಾಗಾಗಿ ರಾಷ್ಟ್ರದ ಕಲ್ಯಾಣ ಮತ್ತು ನೆಮ್ಮದಿಯ ದೃಷ್ಟಿಯಿಂದ ಏನೈತ್ರಿ, ಗುಲಾಮಗಿರಿ ಅವಶ್ಯ ಇದೆ ಅಂತ ಹೇಳಿ ಅರಿಸ್ಟಾಟಲ್ ಹೇಳ್ತಾನೆ. ನೆಕ್ಸ್ಟ್, ಅರಿಸ್ಟಾಟಲ್ ರವರು ಗುಲಾಮರನ್ನ 2 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಗುಲಾಮರನ್ನ ಅವ್ರು ಏನ್ ಮಾಡ್ತಾರ್ರಿ, 2 ವರ್ಗಗಳಾಗಿ ವಿಂಗಡಿಸ್ತಾರೆ. ಹೆಂಗೆ ಅಂತಂದಾಗ, ಕೆಲವರು ಹುಟ್ಟಿನಿಂದಲೇ ಗುಲಾಮರಾಗಿರಲು ಯೋಗ್ಯರಾಗಿ ಅರ್ಹರಾಗಿರುತ್ತಾರೆ. ಕೆಲವರು ಏನಾಗಿರ್ತಾರ್ರಿ, ಹುಟ್ಟಿನಿಂದಲೇ ಗುಲಾಮರಾಗಿರಲು ಏನಾಗಿರ್ತಾರ, ಅವರು ಯೋಗ್ಯರಾಗಿರುತ್ತಾರೆ ಅಥವಾ ಅರ್ಹರಾಗಿರುತ್ತಾರೆ. ಇದು ಪ್ರಕೃತಿಯ ನಿಯಮ. ಅಂದ್ರ ಹುಟ್ಟಿನಿಂದನ ಹಂಗಿರ್ತಾರ, ಗುಲಾಮ್ ಇರ್ತಾರ ಅವ್ರು. ಮತ್ ಇನ್ನೂ ಕೆಲವರು ಯಾರಂದ್ರ ಯುದ್ಧದಲ್ಲಿ ಸೆರೆ ಸಿಕ್ಕವರು. ಯುದ್ಧದಲ್ಲಿ ಸೆರೆ ಸಿಕ್ಕವರು. ಆದರೆ ಆ ಯುದ್ಧದಲ್ಲಿ ಸೆರೆ ಸಿಕ್ಕವರನ್ನ ಒತ್ತಾಯದಿಂದ, ಬಲಾತ್ಕಾರದಿಂದ ಗುಲಾಮರನ್ನಾಗಿ ಮಾಡಿಕೊಳ್ಳೋದನ್ನ ಅರಿಸ್ಟಾಟಲ್ ಏನ್ ಮಾಡ್ತಾನ್ರಿ, ವಿರೋಧಿಸ್ತಾನೆ. ಏನ್ ಹೇಳ್ತಾರ ಅವ್ರ, ಗುಲಾಮರಲ್ಲಿ 2 ಪ್ರಕಾರ ಅಂತ ಹೇಳ್ತಾನೋ. ಒಬ್ರು ಹುಟ್ಟಿನಿಂದ ಗುಲಾಮರು ಅಂತ ಹೇಳ್ತಾರೋ, ಮತ್ತೊಬ್ಬರು ಯುದ್ಧದಲ್ಲಿ ಸೆರೆ ಸಿಕ್ಕವ್ರು ಅಂತ ಹೇಳ್ತಾರೋ. ಆದ್ರೆ ಯುದ್ಧದಲ್ಲಿ ಸೆರೆ ಸಿಕ್ಕವರನ್ನ ಒತ್ತಾಯದಿಂದ ಮತ್ತು ಬಲಾತ್ಕಾರದಿಂದ ಗುಲಾಮರನ್ನಾಗಿ ಮಾಡ್ಕೋತಕ್ಕಂಥದನ್ನ ಅರಿಸ್ಟಾಟಲ್ ಏನ್ ಮಾಡ್ತಾನ್ರಿ, ವಿರೋಧಿಸುತ್ತಾನೆ. ಓಕೆ, ಇದು ಗುಲಾಮರ ಕುರಿತಾಗಿ ಇವ್ರು ಹೇಳ್ತಕ್ಕಂತ ವಿಚಾರಗಳು. ಓಕೆ, ಇನ್ನು ನಾಗರಿಕತ್ವದ ಬಗ್ಗೆ ಅಂದ್ರೆ ಸಿಟಿಜನ್ಶಿಪ್ ಬಗ್ಗೆ ಇವ್ರು ಏನ್ ಹೇಳ್ತಾರೆ, ಸಿಟಿಜನ್ಶಿಪ್ ಬಗ್ಗೆ ಇವ್ರು ಏನ್ ಹೇಳ್ತಾರೆ, ಇವ್ರ ಅಭಿಪ್ರಾಯವನ್ನ ತಗೊಂಡ್ರಿ. ನೋಡ್ರಿ, ನಾಗರಿಕತ್ವದ ಬಗ್ಗೆ ಅರಿಸ್ಟಾಟಲ್ ಅವರ ಅಭಿಪ್ರಾಯಗಳು ಅಂತ ಹೇಳಿ. ನಾಗರಿಕತ್ವದ ಬಗ್ಗೆ ಅರಿಸ್ಟಾಟಲ್ ಅವರ ಅಭಿಪ್ರಾಯಗಳು. ನಾಗರಿಕತ್ವಕ್ಕೆ ಸಂಬಂಧಪಟ್ಟಂತೆ ಅರಿಸ್ಟಾಟಲ್ ಅವರು ಸಾಂಪ್ರದಾಯಿಕ ದೃಷ್ಟಿಯನ್ನ ಹೊಂದಿದ್ರು. ನಾಗರಿಕತ್ವಕ್ಕೆ ಸಂಬಂಧಪಟ್ಟಂತೆ ಅರಿಸ್ಟಾಟಲ್ ಏನ್ ಮಾಡಿದ್ರಿ, ಸಾಂಪ್ರದಾಯಿಕ ಟ್ರೆಡಿಷನಲ್ ದೃಷ್ಟಿಕೋನವನ್ನು ಹೊಂದಿದ್ರು. ಅರಿಸ್ಟಾಟಲ್ ಅವರ ಪ್ರಕಾರ ರಾಜ್ಯದಲ್ಲಿ ವಾಸಿಸುವವರೆಲ್ಲರೂ ಪೌರರಾಗಿರುವುದಿಲ್ಲ ಮತ್ತು ಪೌರತ್ವವು ವಾಸಸ್ಥಾನ, ರಕ್ತ ಸಂಬಂಧ ಹಾಗೂ ಹಕ್ಕುಗಳ ಮೇಲೆ ಅವಲಂಬಿಸಿಲ್ಲ. ಓಕೆ, ಏನ್ರಿ, ರಾಜ್ಯದಲ್ಲಿ ವಾಸಿಸುವವರೆಲ್ಲರೂ ಕೂಡ ಪೌರರಾಗಿರುವುದಿಲ್ಲ. ಇವತ್ತಿನ ಕಾಲಕ್ಕೂ ಭಾರತ ದೇಶದಲ್ಲಿ ಇರೋರೆಲ್ಲ ಪೌರರಾಗ್ತಾರ? ಇಲ್ಲ, ಇಲ್ಲಿ ವಿದೇಶರು ಇರ್ತಾರಲ್ಲ. ಹಾಗಾಗಿ ಅವ್ರೇನ್ ಹೇಳ್ತಾರೋ, ರಾಜ್ಯದಲ್ಲಿ ವಾಸಿಸುವವರೆಲ್ಲರೂ ಕೂಡ ಪೌರರಾಗಿರುವುದಿಲ್ಲ ಮತ್ತು ಪೌರತ್ವವು ಏನಾಗುವುದಿಲ್ಲ, ವಾಸಸ್ಥಾನ, ರಕ್ತ ಸಂಬಂಧ ಹಾಗೂ ಹಕ್ಕುಗಳ ಮೇಲೆ ಅವಲಂಬಿಸಿಲ್ಲ ಅಂತ ಹೇಳ್ತಾರೆ. ಪೌರತ್ವವು ಸೀಮಿತವಾಗಿದ್ದು ರಾಷ್ಟ್ರದಲ್ಲಿ ನ್ಯಾಯ ವಿತರಣೆ, ಶಾಸನಗಳ ರಚನಾ ಕಾರ್ಯಗಳಲ್ಲಿ ಭಾಗವಹಿಸುವವನೇ ಪೌರನೆಂದು ಅರಿಸ್ಟಾಟಲ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ.
ಈ ಪೌರತ್ವ ಏನಾಗಿತ್ರಿ, ಸೀಮಿತವಾಗಿತ್ತು, ಲಿಮಿಟೆಡ್ ಆಗಿತ್ತು. ರಾಷ್ಟ್ರದಲ್ಲಿ ನ್ಯಾಯ ವಿತರಣೆಯೊಳಗಡೆ ಮತ್ತು ಶಾಸನಗಳ ರಚನಾ ಕಾರ್ಯಗಳಲ್ಲಿ ಯಾರ್ಯಾರು ಭಾಗವಹಿಸ್ತಾರಲ್ಲ ಅವರು ಮಾತ್ರ ಪೌರರು ಅಂತೇಳಿ ಅರಿಸ್ಟಾಟಲ್ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು. ಇಂಪಾರ್ಟೆಂಟ್, ಇದು ಕ್ವಶನ್ ಬರ್ಬೋದು. ಓಕೆ, ಹಂಗಾದ ಪೌರರು ಯಾರು ಪೌರರಲ್ಲ? ಅರಿಸ್ಟಾಟಲ್ ಹೇಳ್ತಾರೆ. ಅರಿಸ್ಟಾಟಲ್ ಅವರ ಪ್ರಕಾರ ಸ್ತ್ರೀಯರು, ಮಕ್ಕಳು, ಗುಲಾಮರು, ವಿದೇಶಿಯರು, ಕಾರ್ಮಿಕರು, ವ್ಯಾಪಾರಿಗಳು ಮುಂತಾದವರು ಏನಲ್ಲ, ಪೌರರಲ್ಲ. ಪೌರತ್ವ ಯಾರಿಗೆ ಸೀಮಿತವಾಗಿತ್ತು? ನ್ಯಾಯ ನೋಡ್ರಿ, ಕೇಳಬಹುದ್ರಿ, ಈ ಕೆಳಗಿನವರಲ್ಲಿ ಯಾರಿಗೆ ಅರಿಸ್ಟಾಟಲ್ ಅವರು ಪೌರತ್ವ ನೀಡಬೇಕೆಂದು ಹೇಳಿದ್ದಾರೆ? ಯಾರಿಗೆ? ರಾಷ್ಟ್ರದಲ್ಲಿ ನ್ಯಾಯ ವಿತರಣೆ ಮಾಡುವವರು ಮತ್ತು ಶಾಸನ ರಚನಾ ಕಾರ್ಯಗಳಲ್ಲಿ ಭಾಗವಹಿಸುವವರು. ಪೌರತ್ವ ಯಾರ್ಯಾರಿಗಿತ್ರಿ? ಒಂದು ರಾಷ್ಟ್ರದಲ್ಲಿ ನ್ಯಾಯ ವಿತರಣೆ ಮಾಡ್ತಕ್ಕಂಥವ್ರು, ಮತ್ತೊಂದು ಶಾಸನ ರಚನಾ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥವ್ರು ಮಾತ್ರ ಪೌರ ಅಂತ ಹೇಳ್ತಾರೆ. ಹಂಗಾದ್ರೆ ಯಾರು ಪೌರರಲ್ಲ ಅಂತಾನು ಕೇಳ್ಬೋದಲ್ಲ ಪ್ರಶ್ನೆ. ನಾವು ಹಿಂಗೆ ಕೇಳ್ತಾರ ಅಂತ ಹೇಳೋದಕ್ಕಾಗಂಗಿಲ್ಲ, ಬಟ್ ಈ ಭಾಗದಿಂದ ಪ್ರಶ್ನೆಗಳು ಬರ್ತಾವು ಅಂತ ಹೇಳ್ಬಹುದು. ಹಂಗಾದ್ರೆ ಯಾರು ಪೌರರಲ್ಲ? ಸ್ತ್ರೀಯರು ಪೌರರಲ್ಲ, ಮಕ್ಕಳು ಪೌರರಲ್ಲ, ಗುಲಾಮರು ಪೌರರಲ್ಲ, ವಿದೇಶಿಯರು ಪೌರರಲ್ಲ, ಕಾರ್ಮಿಕರು ಪೌರರಲ್ಲ, ವ್ಯಾಪಾರಿಗಳು ಪೌರರಲ್ಲ. ಹಂಗಾದ್ರೆ ಯಾರು ಪೌರರೇ? ಕೇವಲ ರಾಷ್ಟ್ರದಲ್ಲಿ ನ್ಯಾಯ ವಿತರಣೆ ಮಾಡ್ತಕ್ಕಂಥವ್ರು, ಶಾಸನ ರಚನಾ ಕಾರ್ಯಗಳಲ್ಲಿ ಭಾಗವಹಿಸುವವರು ಮಾತ್ರ ಏನಾಗಿರ್ತಾರ್ರಿ? ಪೌರರಾಗಿರುತ್ತಾರೆ. ಓಕೆ, ಈ ಭಾಗದಿಂದ ಪ್ರಶ್ನೆ ಬರ್ತದೆ, ಸ್ವಲ್ಪ ನೋಡ್ಕೊಡ್ರಿ. ನೆಕ್ಸ್ಟ್, ವಯಸ್ಸಾದವರಿಗೆ ಪೌರತ್ವವನ್ನು ಅರಿಸ್ಟಾಟಲ್ ನಿರಾಕರಿಸಿದ್ದಾನೆ. ವಯಸ್ಸಾಗಿರ್ತದಲ್ಲ ಅವ್ರಿಗೇನಾಗಿಲ್ಲ, ಪೌರತ್ವನ ಕೊಡಂಗಿಲ್ಲ. ಅವ್ರಿಗೇನ್ ಮಾಡ್ತಾನೆ ಅರಿಸ್ಟಾಟಲ್? ಪೌರತ್ವವನ್ನ ನಿರಾಕರಿಸುತ್ತಾನೆ. ಅರಿಸ್ಟಾಟಲ್ ಅವರು ಸೀಮಿತ ಪೌರತ್ವದ ಪ್ರತಿಪಾದಕರಾಗಿದ್ದಾರೆ. ಅರಿಸ್ಟಾಟಲ್ ಅವರು ಏನಾಗ್ಯಾರ್ರಿ? ಸೀಮಿತ ಪೌರತ್ವದ ಪ್ರತಿಪಾದಕರಾಗಿದ್ದಾರೆ. ಓಕೆ, ಇದು ಕೇಳ್ಬೋದು ಪ್ರಶ್ನೆ. ಸೀಮಿತ ಪೌರತ್ವದ ಪ್ರತಿಪಾದಕರು ಯಾರು ಅಂತ ಕೇಳ್ಬೋದು. ನೆನಪಿಟ್ಕೋರಿ, ಅರಿಸ್ಟಾಟಲ್ ಅವರು ಏನಾಗಿದ್ರಿ? ಸೀಮಿತ ಪೌರತ್ವದ ಪ್ರತಿಪಾದಕರು ಆಗಿದ್ರು. ನೆಕ್ಸ್ಟ್, ಫಾಸ್ಟರ್ ಎನ್ನುವಂತ ಒಬ್ಬ ರಾಜಶಾಸ್ತ್ರಜ್ಞ ಹೇಳ್ತಾರೆ. ಫಾಸ್ಟರ್ ಎನ್ನುವಂತ ಒಬ್ಬ ರಾಜಶಾಸ್ತ್ರಜ್ಞರು ಹೇಳ್ತಾರ್ರಿ, ಪ್ಲೇಟೋವಾದಿಗಳಲ್ಲಿ ಅರಿಸ್ಟಾಟಲ್ನು ಎಲ್ಲರಿಗಿಂತಲೂ ಅತ್ಯಂತ ಹೆಚ್ಚು ಪ್ಲೇಟೋವಾದಿಯಾಗಿದ್ದಾನೆ. ಪ್ಲೇಟೋವಾದಿಗಳಲ್ಲಿ ಅರಿಸ್ಟಾಟಲ್ ಏನ್ರಿ? ಎಲ್ಲರಿಗಿಂತ ಹೆಚ್ಚು, ಅತ್ಯಂತ ಹೆಚ್ಚು ಏನಾಗ್ಯದ್ರಿ? ಪ್ಲೇಟೋವಾದಿಯಾಗಿದ್ದಾನೆ. ಓಕೆ, ಇಲ್ಲಿಗೆ ಏನಾದ್ರಿ? ಪ್ಲೇಟೋ ಅವ್ರ ವಿಷಯ ಮುಗೀತು. ನೆನಪಿಟ್ಕೋರಿ, ಒಂದ್ಸಲ ನಿಮಗೆ ನೆನಪು ಮಾಡ್ಬಿಡ್ತೀನಿ, ಎಲ್ಲೆಲ್ಲಿ ಕೇಳ್ಬೋದು ಪ್ರಶ್ನೆ. ನಾಗರಿಕತ್ವದ ಮೇಲೆ ಪ್ರಶ್ನೆ ಬರಬಹುದು, ಗುಲಾಮಗಿರಿ ಮೇಲೆ ಬರ್ಬೋದು, ಕ್ರಾಂತಿ ಮೇಲೆ ಬಂದಿದ್ರು ಒಂದ್ಸಲ ಪ್ರಶ್ನೆ. ನೆಕ್ಸ್ಟ್ 100% ಬರುವಂತದ್ದು ಯಾವ್ದಂದ್ರ ಸರ್ಕಾರಗಳ ವರ್ಗೀಕರಣ. ಒಟ್ಟ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, 100% ಕ್ವಶನ್ ಬರ್ತದೆ ಇಲ್ಲಿಂದ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಬರ್ರಿ, PU ಕಾಲೇಜ್ ಲೆಕ್ಚರರ್ ಬರ್ರಿ, ನೆಟ್ ಬರೀರಿ, ಸೆಟ್ ಬರೀರಿ, ಕ್ವಶನ್ ಪೇಪರ್ ಬೇಕಾದ್ರೆ ತೆಗೆದು ನೋಡ್ಕೋರಿ. ಹಿಂದಿನ ಸರ್ಕಾರಗಳ ವರ್ಗೀಕರಣ ಮೇಲೆ ಪ್ರಶ್ನೆ ಬಂದದಿ. ಇಲ್ಲಂದ್ರ ಎಲ್ಲಿ ಕೇಳ್ಯಾರಂದ್ರ ಇದನ್ನ ಬಿಟ್ರ ಮತ್ತ ಅವರ ಕೃತಿಗಳ ಮೇಲೆ ಪ್ರಶ್ನೆಗಳು ಬಂದವು. ಅವ್ರ ಅಕಾಡೆಮಿ ಸ್ಥಾಪನೆ ಮಾಡಿದ್ರಲ್ಲ, ಅಕಾಡೆಮಿ ಮೇಲೆ ಪ್ರಶ್ನೆ ಬಂದವು. ಮತ್ತ ಅರಿಸ್ಟಾಟಲ್ ಅವರ ಆದರ್ಶ ರಾಜ್ಯದ ಬಗ್ಗೆ ಏನಿಲ್ಲ, ಆದರ್ಶ ರಾಜ್ಯದ ಮೇಲೆ ಪ್ರಶ್ನೆಗಳು ಬಂದವು. ಓಕೆ, ಹಾಗಾಗಿ ಅವರ ಕೃತಿ, ಅವರ ಅಕಾಡೆಮಿ, ಅವ್ರು ಹುಟ್ಟಿದ ಸ್ಥಳ, ಅವರ ಆದರ್ಶ ರಾಜ್ಯ, ಸರ್ಕಾರಗಳ ವರ್ಗೀಕರಣ, ಗುಲಾಮಗಿರಿ. ನೆಕ್ಸ್ಟ್ ಗುಲಾಮಗಿರಿ ಆದ್ಮೇಲೆ ಕ್ರಾಂತಿಯ ಬಗ್ಗೆ ಹೇಳ್ತಾರಲ್ಲ ವಿಚಾರ, ಕ್ರಾಂತಿ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. ನಾಗರಿಕತ್ವದ ಮೇಲೆ ಕೂಡ ಬರ್ತವೆ. ಇಷ್ಟು ಪ್ಲೇಟೋ ಅವ್ರ ಬಗ್ಗೆ ನೀವು ಹೆಚ್ಚು ಫೋಕಸ್ ಮಾಡ್ಕೊಂಡು ಓದ್ತಾ ಇರಬೇಕು. ಈ ನೆಕ್ಸ್ಟ್ ಬರುವಂತ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಒಂದೊಂದು ಪ್ರಶ್ನೆ ಈ ಭಾಗದಿಂದ ಒಂದೊಂದ್ಸಲ ಬಂದೈತ್ರಿ. ಇದು ಇಂಪಾರ್ಟೆಂಟ್ ಬಾಳ. ರಾಜ್ಯ ಮತ್ತು ಚರ್ಚ್ ನಡುವಿನ ಹೋರಾಟ, ಅಥವಾ ಇದನ್ನ ದ್ವೇ ಖಡ್ಗ ಸಿದ್ಧಾಂತ ಅಂತ ಕೂಡ ಕರಿತೀವಿ. ರಾಜ್ಯ ಮತ್ತು ಚರ್ಚ್ ನಡುವಿನ ಹೋರಾಟ ಅಥವಾ ದ್ವೇ ಖಡ್ಗ ಸಿದ್ಧಾಂತ. ಒಂದ್ಸಲ ನೀವು ನೋಡ್ರಿ, ಯಾವುದೇ ವಿಷಯವನ್ನ ನೀವು ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಭಾರತಕ್ಕೆ ಅದಕ್ಕೆ ಒಂಥರ ಲಿಂಕ್ ಕೊಟ್ಕೊಂಡು ನೀವು ಕಂಪ್ಯಾರಿಟಿವ್ ಆಗಿ ಸ್ಟಡಿಯನ್ನ ಮಾಡ್ಬೇಕ್ರಿ. ಓಕೆ, ನೋಡ್ರಿ, ರಾಜ್ಯ ಮತ್ತು ಚರ್ಚ್ ನಡುವಿನ ಹೋರಾಟ ಅಂತ ಹೇಳಿ. ಯುರೋಪಿನ ಮಧ್ಯಯುಗವು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಪ್ರಾರಂಭವಾಗಿ 15ನೇ ಶತಮಾನಕ್ಕೆ ಕೊನೆಗೊಂಡಿತು. ಯುರೋಪಿನಲ್ಲಿ ಮಧ್ಯಯುಗ ಏನಾಯ್ತ್ರಿ? 5ನೇ ಶತಮಾನದಲ್ಲಿ ಪ್ರಾರಂಭ ಆಯ್ತು ಮತ್ತು 15ನೇ ಶತಮಾನಕ್ಕೆ ಏನಾಯ್ತು? ಅಂತ್ಯಗೊಂಡಿತು. ಈ ಮಧ್ಯ ಭಾಗವನ್ನ ಚರಿತ್ರೆಕಾರರು ಕತ್ತಲೆ ಯುಗ ಅಂತ ಕರೆದಾರೆ.
ಮಧ್ಯಯುಗವನ್ನ ಚರಿತ್ರೆಕಾರರು ಏನಂತ ಕರೆದಾರೆ? ಕತ್ತಲೆ ಯುಗ ಅಂತ ಕರೆದಿದ್ದಾರೆ. ಈ ಮಧ್ಯಯುಗದಲ್ಲಿ ರಾಜ್ಯಕ್ಕೂ ಚರ್ಚ್ಗೂ ನಡುವಿನ ಗೊಂದಲಮಯ ವಾತಾವರಣವು ಈ ಕಾಲವನ್ನ ಕೆಲಮಟ್ಟಿಗೆ ಆದರೂ ಕೂಡ ಕರಾಳ ಯುಗವನ್ನಾಗಿ ಮಾಡಿದೆ. ಈ ಮಧ್ಯಯುಗದಲ್ಲಿನ ಚರ್ಚ್ಗೆ ಮತ್ತು ರಾಜ್ಯಕ್ಕೂ ಏನೋ ಒಂದ್ ಸ್ವಲ್ಪ ಜಗಳ ಆಗಿತ್ತಲ್ಲ, ಈ ಜಗಳ ಕೆಲಮಟ್ಟಿಗೆ ಆದ್ರೂ ಕೂಡ ಏನ್ ಮಾಡ್ತಂದ್ರ ಕತ್ತಲ ಯುಗವನ್ನ, ಕರಾಳ ಯುಗವನ್ನ ಏನ್ ಮಾಡಿತ್ತು? ಸೃಷ್ಟಿ ಮಾಡಿತ್ತು. ಧರ್ಮಗುರುಗಳ ಪಾತ್ರ ಮಧ್ಯಯುಗದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಪಡೆಯಿತು. ಧರ್ಮಗುರು ಇಟ್ ಮೀನ್ಸ್ ಪೋಪನು, ಪೋಪ ಅಂತ ಅರ್ಥ. ಚರ್ಚಿನ ಮುಖ್ಯಸ್ಥ ಏನಂತ ಕರೀತಾರ್ರಿ? ಚರ್ಚಿನ ಮುಖ್ಯಸ್ಥರನ್ನ ಪೋಪರು ಅಂತ ಕರೀತಾರೆ. ಧರ್ಮಗುರುಗಳ ಪಾತ್ರ ಮಧ್ಯಯುಗದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆಯಿತು. ಗೋಪುರ ವಿಚಾರಗಳು ಸಾಮ್ರಾಜ್ಯದಲ್ಲಿ ವಿಶೇಷ ಪ್ರಚಾರ ಪಡೆದವು. ಗೋಪುರ ಇಟ್ ಮೀನ್ಸ್ ಚರ್ಚ್. ಓಕೆ, ಗೋಪುರ ಇಟ್ ಮೀನ್ಸ್ ಏನ್ರಿ? ಚರ್ಚ್. ಚರ್ಚ್ ನ ವಿಚಾರಗಳು ಆ ಸಾಮ್ರಾಜ್ಯದಲ್ಲಿ, ರೋಮನ್ ಸಾಮ್ರಾಜ್ಯದಲ್ಲಿ ಏನ್ ಮಾಡದಂದ್ರ ಹೆಚ್ಚಿನ ಪ್ರಚಾರವನ್ನ, ವಿಶೇಷ ಪ್ರಚಾರವನ್ನ ಪಡೆದ್ವು. ಮಧ್ಯಯುಗದಲ್ಲಿ ಯುರೋಪಿನ ರೋಮನ್ ಕ್ಯಾಥೋಲಿಕ್ ಚರ್ಚ್ ಕಳಸಪ್ರಾಯ ಸ್ಥಾನವನ್ನ ಪಡೆಯಿತು. ಮಧ್ಯಯುಗದಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ ಏನ್ ಮಾಡ್ತು? ಕಳಸಪ್ರಾಯ ಸ್ಥಾನಮಾನವನ್ನ, ಹೆಚ್ಚಿನ ಸ್ಥಾನಮಾನವನ್ನ ಏನ್ ಮಾಡ್ತಂದ್ರ ಪಡೆಯಿತು ಅಂತ ಹೇಳ್ತಾರೆ. ಪೋಪನು ಕ್ರೈಸ್ತ ಸಮಾಜದ ಜಗದ್ಗುರುವಾದ. ಪೋಪ ಏನದ? ಕ್ರೈಸ್ತ ಸಮಾಜದ ಜಗದ್ಗುರುವಾದ. ಮಾನವ ಜನಾಂಗದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪೋಪನು ದೇವರ ಪ್ರತಿನಿಧಿಯಾಗಿ ವಿಜೃಂಭಿಸಿದನು. ಮಾನವ ಜನಾಂಗದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪೋಪ ಏನಾಗಿದ್ದ? ದೇವರ ಪ್ರತಿನಿಧಿಯಾಗಿದ್ದ. ನೀವು ಫಾರ್ ಎಕ್ಸಾಂಪಲ್ ಭಾರತ ಕಂಪೇರ್ ಮಾಡಿ ನೋಡ್ರಿ. ನಿಮ್ ಮನೆಯ ಸತ್ಯನಾರಾಯಣ ಪೂಜೆ ಮಾಡ್ರಿ, ಲಕ್ಷ್ಮೀ ಪೂಜೆ ಮಾಡ್ರಿ, ಮನಿ ಶಾಂತಿ ಮಾಡ್ರಿ, ಮದ್ವೆ ಮಾಡ್ರಿ, ಮಂಗಲ ಕಾರ್ಯ ಮಾಡ್ರಿ. ಭಾರತದಲ್ಲಿ ದೇವರ ಪ್ರತಿನಿಧಿಯಾಗಿ ಪುರೋಹಿತರನ್ನ ನಾವು ಕರೆಸ್ತೀವ್ರಿ. ಪುರೋಹಿತನ ಕರೆಸ್ತೀವಲ್ರಿ. ಹಂಗ ಅಲ್ಲಿ ಏನಾಗಿತ್ತಂದ್ರ ಮಧ್ಯಯುಗದೊಳಗಡೆ ಯುರೋಪ್ನೊಳಗಡೆ ಮಾನವ ಜನಾಂಗದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಏನ್ ಮಾಡಿದ? ಪೋಪ ಏನ್ ಮಾಡಿದ? ದೇವರ ಪ್ರತಿನಿಧಿಯಾಗಿ ವಿಜೃಂಭಿಸದ. ಇಲ್ಲಿ ಕೂಡ ಪುರೋಹಿತರು ಏನ್ ಮಾಡಿದ್ರು? ದೇವರ ಪ್ರತಿನಿಧಿಯಾಗಿ ವಿಜೃಂಭಿಸ್ತಾ ಇದ್ರು. ಹಿಂದ ಈಗ ವಿಜೃಂಭಿಸಕತ್ತಾರ್ರಿ ಅವ್ರೆಲ್ಲ, ಅದು ಬೇರೆ ವಿಷಯ. ಮಧ್ಯಯುಗದಲ್ಲಿ ರಾಜಕೀಯಕ್ಕಿಂತಲೂ ಕ್ರೈಸ್ತ ಧರ್ಮವೇ ಹೆಚ್ಚು ಪ್ರಾಧಾನ್ಯತೆ ಪಡೆದಿತ್ತು. ಮಧ್ಯಯುಗದಲ್ಲಿ ಏನಾಗಿತ್ತು? ರಾಜಕೀಯ ವಿಚಾರಗಳನ್ನ ನಾವು ಚರ್ಚೆ ಮಾಡತ್ತೀವಿ ಇಲ್ಲಿ. ಆದರೆ ರಾಜಕೀಯಕ್ಕಿಂತಲೂ ಕೂಡ ಇಲ್ಲಿ ಏನಾಗಿತ್ತು ಅಂದ್ರ ಮಧ್ಯಯುಗದೊಳಗಡೆ ಕ್ರೈಸ್ತ ಧರ್ಮವೇ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಪಡೆದಿತ್ತು. ಈ ಕಾರಣದಿಂದ ಡನ್ನಿಂಗರು ಏನಂತಾರಂದ್ರ ಮಧ್ಯಯುಗವನ್ನ ರಾಜಕೀಯೇತರ ಕಾಲ. ಡನ್ನಿಂಗ್ ಅವ್ರ ಏನಂತಾರ್ರಿ? ಮಧ್ಯಯುಗವನ್ನ ರಾಜಕೀಯೇತರ ಕಾಲ ಅಂತೇಳಿ ಡನ್ನಿಂಗ್ ಅವ್ರ ಏನ್ ಮಾಡ್ತಾರ್ರಿ? ಈ ಕಾಲವನ್ನ ಕರೀತಾರೆ. ಮಧ್ಯಯುಗದ ವಿಶೇಷ ಲಕ್ಷಣವೆಂದರೆ ಬಲಶಾಲಿಯಾದ, ಪ್ರತಿಸ್ಪರ್ಧೆ ಇಲ್ಲದ ಕ್ರೈಸ್ತ ಸಮಾಜವಿದ್ದದ್ದು. ಮಧ್ಯಯುಗದ ವಿಶೇಷ ಲಕ್ಷಣ ಅಂದ್ರ ಬಲಶಾಲಿಯಾಗಿರ್ತಕ್ಕಂಥ, ಪ್ರತಿಸ್ಪರ್ಧಿ ಇಲ್ಲದೆ ಇರ್ತಕ್ಕಂಥ ಒಂದು ಕ್ರೈಸ್ತ ಸಮಾಜ ಇದ್ದದ್ದು. ಏಕೈಕ ಸಮಾಜದ ಎರಡು ಮುಖಗಳಂತ ಹೇಳಿದ್ರ ಒಂದು ಪೋಪ್ ಮತ್ತು ದೊರೆ. ಒಂದು ಖಡ್ಗ ಇತ್ತ, ಖಡ್ಗದ ಎರಡು ಮುಖಗಳು. ಒಂದು ಮುಖ ಪೋಪ, ಮತ್ತೊಂದು ಮುಖ ದೊರೆ ಅಥವಾ ರಾಜ್ಯ. ಆದ್ರೆ ಈ ಮಧ್ಯಯುಗದ ವಿಶೇಷ ಲಕ್ಷಣ ಅಂತಂದ್ರ ಇಲ್ಲಿ ಬಲಶಾಲಿಯಾಗಿ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ, ಪ್ರತಿಸ್ಪರ್ಧಿ ಇಲ್ಲದೆ ಇರ್ತಕ್ಕಂಥ ಕ್ರೈಸ್ತ ಸಮಾಜನೇ ಅಲ್ಲಿ ಏನಾಗಿತ್ರಿ? ಪ್ರಮುಖವಾಗಿತ್ತು. ನೆಕ್ಸ್ಟ್, ಇವು ಒಂದೇ ಓರೆಯಲ್ಲಿ ಸೇರಬೇಕೆನ್ನುವ ಎರಡು ಖಡ್ಗಗಳು. ಪೋಪ ಮತ್ತು ರಾಜ ಇವ್ರೇನದಾರಲ್ಲ, ಒಂದೇ ಓರೆಯಲ್ಲಿ ಸೇರಬೇಕೆನ್ನುವ ಎರಡು ಖಡ್ಗಗಳು ಅಂತ ಹೇಳ್ತಾರೆ. ಹೀಗೆ ಒಂದು ಕಡೆ ಕ್ರೈಸ್ತ ಮತೀಯ ಸಂಸ್ಥೆ ಚರ್ಚ್, ಕ್ರೈಸ್ತರ ಮತೀಯ ಅಂತಂದ್ರ ಧಾರ್ಮಿಕ ಸಂಸ್ಥೆ ಚರ್ಚು ರಾಜ್ಯದ ಪ್ರಯೋಜನವನ್ನ ಕಳೆದುಕೊಂಡಿದ್ದ ಶಾಂತಿಯುತ ಜೀವನದ ಮಾರ್ಗವನ್ನ ತೋರಿಸ್ತು. ಓಕೆ, ರಾಜ್ಯದ ಪ್ರಯೋಜನವನ್ನ ಕಳೆದುಕೊಂಡಿದ್ದ ಶಾಂತಿಯುತ ಜೀವನದ ಮಾರ್ಗವನ್ನ ಏನ್ ಮಾಡ್ತದೋ? ತೋರಿಸ್ತು ಮತೀಯ ಸಂಸ್ಥೆ ಚರ್ಚ್. ಇನ್ನೊಂದು ಕಡೆ ರಾಜ್ಯ ಚರ್ಚಿನ ಅಧೀನ. ರಾಜ್ಯ ಏನೈತ್ರಿ? ಚರ್ಚಿನ ಅಧೀನ. ರಾಜ್ಯಾಧಿಕಾರ ಪೋಪನ ಅಧಿಕಾರಕ್ಕಿಂತ ಕಡಿಮೆ ಎಂಬ ಹೊಸ ತತ್ವಗಳನ್ನ ಪ್ರತಿಪಾದಿಸಿ ರಾಜ್ಯದ ಅಧಿಕಾರಕ್ಕೆ, ಏಕತ್ವಕ್ಕೆ ವಿಘ್ನವನ್ನುಂಟು ಮಾಡಲಾಯಿತು. ಚರ್ಚ್ ಏನ್ ಮಾಡ್ತಾ ಇತ್ರಿ? ರಾಜ್ಯ ಏನೈತಲ್ಲ, ರಾಜ್ಯ ಅಂತಕ್ಕಂಥದ್ದು ಏನೈತ್ರಿ? ಚರ್ಚ್ನ ಅಧೀನ. ರಾಜ್ಯ ಅಂತಕ್ಕಂಥದ್ದು ಏನೈತಿ? ಚರ್ಚಿನ ಅಧೀನ ಐತಿ. ಹಾಗಾಗಿ
ರಾಜ್ಯಾಧಿಕಾರ ಅಂತಕ್ಕಂಥದ್ದು, ರಾಜಕೀಯ ಅಧಿಕಾರ ಅಂತಕ್ಕಂಥದ್ದು ಏನೈತ್ರಿ, ಪೋಪನ ಅಧಿಕಾರಕ್ಕಿಂತ, ಕ್ರೈಸ್ತರ ಧಾರ್ಮಿಕ ಗುರು ಪೋಪದನಲ್ಲ, ಆ ಪೋಪನ ಅಧಿಕಾರಕ್ಕಿಂತಲೂ ಕೂಡ ರಾಜ್ಯಾಧಿಕಾರ ಏನೈತ್ರಿ ಕಡಿಮೆ ಇದೆ ಅಂತಕ್ಕಂಥ ಹೊಸ ತತ್ವಗಳನ್ನ ಪ್ರತಿಪಾದನೆ ಮಾಡಿ ರಾಜ್ಯದ ಅಧಿಕಾರಕ್ಕೆ ಮತ್ತು ಏಕತ್ವಕ್ಕೆ ಏನ್ ಮಾಡ್ರಿ ವಿಘ್ನವನ್ನ ಉಂಟು ಮಾಡಿದ್ರು. ನಮ್ಗೆಲ್ಲಾ ಕಡೆ ಗೊತ್ತೈತ್ರಿ ರಾಜ್ಯಾಧಿಕಾರವೇ ಶ್ರೇಷ್ಠ, ರಾಜ ಪ್ರತ್ಯಕ್ಷ ದೇವತಾ ಅಂತ ನಾವು ಭಾರತದೊಳಗಡೆ ಹೇಳ್ತೀವಿ. ಆದ್ರೆ ಈ ಯುರೋಪ್ದೊಳಗಡೆ ಏನ್ ಹೇಳ್ತ್ರಿ, ಮಧ್ಯಯುಗದೊಳಗಡೆ ಚರ್ಚಿನ ಮುಖ್ಯಸ್ಥ ಆಗಿರ್ತಕ್ಕಂಥ ಪೋಪ್ ಏನ್ ಹೇಳ್ತಾನ್ರಿ, ರಾಜ್ಯ ಚರ್ಚಿನ ಅಧೀನ, ಚರ್ಚ್ ಅಂಡರ್ನೇ ಬರ್ತೈತ್ರಿ ರಾಜ್ಯ, ರಾಜ್ಯದ ಅಧಿಕಾರ ಚರ್ಚಿನ ಅಧಿಕಾರಕ್ಕಿಂತ ಕಡಿಮೆ, ರಾಜನ ಅಧಿಕಾರ ಪೋಪನ ಅಧಿಕಾರಕ್ಕಿಂತ ಕಡಿಮೆ ಅಂತಕ್ಕಂಥ ಹೊಸ ತತ್ವಗಳನ್ನ ಪ್ರತಿಪಾದನೆ ಮಾಡಿ ರಾಜ್ಯದ ಅಧಿಕಾರಕ್ಕೆ ಮತ್ತು ಏಕತ್ವಕ್ಕೆ ವಿಘ್ನವನ್ನ ಉಂಟು ಮಾಡ್ತಾ ಇತ್ತು. ಇದರಿಂದಾಗಿ ಏನಾಯ್ತು, ರಾಜ್ಯಕ್ಕೂ ಮತ್ತು ಚರ್ಚೆಗೂ ವಾಗ್ಯುದ್ಧ, ಮನಸ್ತಾಪ, ಘರ್ಷಣೆಗಳು ಪ್ರಾರಂಭವಾಗಿ ಇಡೀ ಯುರೋಪ್ ಅನ್ನ ಏನ್ ಮಾಡ್ತು, ಅನೇಕ ಕಷ್ಟ ನಿಷ್ಠುರಗಳಿಗೆ ಗುರಿ ಮಾಡ್ತು. ನೋಡ್ರಿ, ಧಾರ್ಮಿಕ ಕೆಲಸ ಮಾಡ್ತಕ್ಕಂತ ಪೋಪ ಏನ್ ಮಾಡ್ಬೇಕ್ರಿ, ಧರ್ಮ ಬೋಧನೆಯನ್ನ ಮಾಡ್ಬೇಕ್ರಿ, ಅದು ಅವ್ರ ಕೆಲಸ. ರಾಜ್ಯಾಡಳಿತ ಮಾಡ್ತಕ್ಕಂತ ರಾಜ್ಯವನ್ನ ಆಳ್ವಿಕೆ ಮಾಡ್ಬೇಕು, ಇದು ನಿಯಮ. ಅದೇನ್ರಿ ಅಘೋಷಿತ ನಿಯಮ, ಇದು ಹಿಂಗೆ ನಡ್ಕೊಂಡ್ ಬಂದಿದೆ. ಆದ್ರೆ ಇಲ್ಲಿ ಏನ್ ಹೇಳ್ತಾರ ಇವರು ಪೋಪರು, ಇಲ್ಲ ಇಲ್ಲ, ರಾಜನ ಅಧಿಕಾರ ಚರ್ಚ್ನ ಅಧಿಕಾರಕ್ಕಿಂತ ಕಡಿಮೆ, ದೊರೆಯ ಅಧಿಕಾರ ಪೋಪನ ಅಧಿಕಾರಕ್ಕಿಂತ ಕಡಿಮೆ, ಹಾಗಾಗಿ ದೊರೆ ಏನ್ ಮಾಡ್ಬೇಕ್ರಿ, ಪೋಪನಿಗೆ ಅಧೀನವಾಗಿರ್ಬೇಕು ಅಂತ ಹೇಳ್ದ. ಇದರಿಂದ ಏನಾಯ್ತಂದ್ರ ರಾಜನಿಗೂ ಮತ್ತು ಚರ್ಚಿಗೂ, ಪೋಪನಿಗೂ ಮತ್ತು ದೊರೆಗೂ ವಾಗ್ಯುದ್ಧ, ಮನಸ್ತಾಪ, ಘರ್ಷಣೆಗಳು ಪ್ರಾರಂಭ ಆಗಿ ಇಡೀ ಯುರೋಪ್ ಖಂಡವನ್ನ ಏನ್ ಮಾಡಿದ್ರಿ, ಅನೇಕ ಕಷ್ಟ ನಷ್ಟಗಳಿಗೆ ಗುರಿ ಮಾಡಿದ್ವು. ಓಕೆ, ನಡು ಮಾತಾಡಬಾರ್ದು, ಮ್ಯೂಟ್ ಮಾಡ್ಬೇಕ್ರಿ. ಇನ್ನು ಇಲ್ಲಿ ರಾಜ್ಯ ಮತ್ತು ಚರ್ಚ್ ಅಂತ ಎರಡು ಪಂಗಡಗಳದು, ಅಂದ್ರೆ ಎರಡು ಬಣಗಳದು. ಇನ್ನು ಯಾರ್ಯಾರ ಪರವಾಗಿ ನಿಂತರು ನೋಡ್ತಾ ಬಂದ್ರಿ, ಕೇಳ್ತಾರ್ರಿ. ರಾಜ್ಯದ ಅಧಿಕಾರ ಮಧ್ಯಯುಗದಲ್ಲಿ ಚರ್ಚ್ ಮತ್ತು ರಾಜನ ನಡುವೆ ಘರ್ಷಣೆ ನಡೆದಾಗ ಚರ್ಚಿನ ಪರವಾಗಿ ಪೋಪನ ಪರವಾಗಿ ನಿಂತಂತವ್ರು ಯಾರು ಗುರುತಿಸಿ, ರಾಜ್ಯದ ಪರವಾಗಿ ರಾಜನ ಅಧಿಕಾರದ ಪರವಾಗಿ ನಿಂತಂತವ್ರು ಯಾರಂತೇಳಿ ಸಮರ್ಥನೆ ಮಾಡ್ಕೊಂಡವ್ರು ಯಾರಂತೆ ಗುರುತಿಸ್ರಿ ಅಂತ ಕೊಡಬಹುದು. ನೆನಪಿಡ್ಕೋರಿ, ಪೋಪನ ಪರವಾಗಿ ನಿಂತಂತವ್ರು ಯಾರು ಅಂತಂದಾಗ ನೋಡ್ರಿ, ಸಂತ ಬರ್ನಾರ್ಡ್, ಮ್ಯಾನ್ಗೋಲ್ಡ್, ಜಾನ್ ಸ್ಯಾಲಿಸ್ಬರಿ, ಸಂತ ಅಕ್ವಿನಾಸ್, ಇವರು ಪ್ರಮುಖರ ಬಹಳ ಜನ ಅದಾರ. ಸಂತ ಬರ್ನಾರ್ಡ್ ಅವರು, ಮ್ಯಾನ್ಗೋಲ್ಡ್ ಅವರು, ಜಾನ್ ಸ್ಯಾಲಿಸ್ಬರಿ ಅವರು, ಸಂತ ಅಕ್ವಿನಾಸ್ ಅವರು ಮುಂತಾದವ್ರು ಏನ್ ಮಾಡ್ತಾರಂದ್ರ ಪೋಪ್ನ ಅಧಿಕಾರವನ್ನ, ಚರ್ಚಿನ ಅಧಿಕಾರವನ್ನ ಎತ್ತಿ ಹಿಡಿದ್ರು. ಹಂಗಾದ್ರ ರಾಜ್ಯದ ಅಧಿಕಾರವನ್ನ ಯಾರು ಎತ್ತಿ ಹಿಡಿದ್ರಿ ನೋಡ್ರಿ, ಮಾರ್ಸಿಕ್ಲೆ ಆಫ್ ಪಡು, ವಿಲಿಯಂ ಆನ್ ಒಕ್ಯಾಮ್, ಡಾಂಟೆ. ಮಾರ್ಸಿಕ್ಲೆ ಆಫ್ ಪಡು, ವಿಲಿಯಂ ಆನ್ ಒಕ್ಯಾಮ್ ಮತ್ತು ಡಾಂಟೆ ಮುಂತಾದವ್ರು ಏನ್ ಮಾಡ್ತಾರ್ರಿ, ರಾಜ್ಯದ ಅಧಿಕಾರವನ್ನ, ದೊರೆಯ ಅಧಿಕಾರವನ್ನ ಇವ್ರು ಏನ್ ಮಾಡಿದ್ರಿ, ಸಮರ್ಥನೆ ಮಾಡಿದ್ರು. ಈ ಭಾಗದಿಂದ ಪ್ರಶ್ನೆ ಬರಬಹುದು, ಈ ಭಾಗವನ್ನ ಕೇರ್ಫುಲ್ಲಿ ಸ್ವಲ್ಪ ನೋಡ್ಕೊಡ್ರಿ. ಇನ್ನ ವಾದ ಮಾಡ್ತಕ್ಕಂಥವ್ರು, ಚರ್ಚಿನ ಪರವಾಗಿ ವಾದ ಮಾಡ್ತಕ್ಕಂಥವ್ರು, ರಾಜ್ಯದ ಪರವಾಗಿ ವಾದ ಮಾಡ್ತಕ್ಕಂಥವ್ರು ಏನ್ ವಿಚಾರಗಳನ್ನ ಹೇಳ್ತಾರ ನಾನು ದಯವಿಟ್ಟು ಮ್ಯೂಟ್ ಮಾಡ್ಕೊಡ್ರಿಪ್ಪ. ಯಾರದಿರಿ ಮೇಡಮ್? ಓಕೆ, ಚರ್ಚಿನ ಪರವಾಗಿ ವಾದ ಮಾಡೋಂತವ್ರು ಏನ್ ಹೇಳ್ತಾರ ನೋಡ್ರಿ. ಚರ್ಚು ದೇವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಾಗಿದ್ದು ಅದು ದೇವರಿಂದ ಲೌಕಿಕ ಪಾರಮಾರ್ಥಿಕ ಅಧಿಕಾರಗಳೆರಡನ್ನೂ ಕೂಡ ಪಡೆದಿದೆ. ನಿಮ್ಗೇನ ಎರಡು ಬಣಗಳಾಗಿದ್ದು, ಒಂದು ಪೋಪ ಅಥವಾ ಚರ್ಚಿನ ಬಣ, ಮತ್ತೊಂದು ದೊರೆ ಅಥವಾ ರಾಜ್ಯದ ಬಣ. ಇನ್ನು ಚರ್ಚಿನ ಅಧಿಕಾರ ಹೆಚ್ಚು ಅನ್ನಂತವ್ರು ಏನ್ ಹೇಳ್ತಾರ ಅಂದಾಗ, ಚರ್ಚನ ಹೆಚ್ಚು ಅಂತ ನಂತರ ಏನ್ ಹೇಳ್ತಾರ್ರಿ, ಚರ್ಚು ದೇವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಾಗಿದ್ದು ಅದು ದೇವರಿಂದ ಲೌಕಿಕ ಮತ್ತು ಪಾರಮಾರ್ಥಿಕ ಅಧಿಕಾರಗಳೆರಡನ್ನೂ ಕೂಡ ಏನ್ ಮಾಡಿದ್ರಿ, ಪಡೆದಿದೆ. ಆದ್ದರಿಂದ ಚರ್ಚ್ ಅಂತಕ್ಕಂಥದ್ದು ಏನೈತ್ರಿ, ಅದೇ ನಿಜವಾದ ರಾಜ್ಯ, ಅದೇ ಸ್ಟೇಟು, ಅದೇ ಎಂಪೈರ್ ಅಂತ ಹೇಳ್ತಿರ್ತಾರ, ಅದೇ ಸಾಮ್ರಾಜ್ಯ. ಚರ್ಚೆ ಸಾಮ್ರಾಜ್ಯ, ಚರ್ಚೆ ರಾಜ್ಯ ಅಂತ ಹೇಳ್ತಾರ. ಈ ರಾಜ್ಯದ ಅಧಿಪತಿ ಯಾರು? ಚರ್ಚೆ ರಾಜ್ಯ ಆದ್ರ ಆ ಚರ್ಚಿನ ಅಧಿಪತಿ ಯಾರು? ಜೀಸಸ್. ಜೀಸಸ್ ಏನ್ ಮಾಡ್ತಾನ್ರಿ, ಭೂಲೋಕದಲ್ಲಿ ಪೋಪನು ಜೀಸಸ್ನ ಪ್ರತಿನಿಧಿಯಾಗಿ ಸಮಸ್ತ ಮಾನವರ ಮೇಲೆ ಅಧಿಕಾರ ಚಲಾಯಿಸುವನು ಅಂತ ಹೇಳ್ತಾರೆ. ಚರ್ಚು ದೇವರಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಐತ್ರಿ, ಅದು ದೇವರಿಂದ ಲೌಕಿಕ ಮತ್ತು ಪಾರಮಾರ್ಥಿಕ ಅಧಿಕಾರ ಎರಡನ್ನು ಪಡೆದೈತಿ. ಯಾವುದು? ಚರ್ಚ್. ಆದ್ರಿಂದ ಚರ್ಚ್ ಏನೈತಿ ಅದು ನಿಜವಾದ ರಾಜ್ಯವಾಗಿದೆ. ಈ ರಾಜ್ಯದ ಅಧಿಪತಿ ಜೀಸಸ್. ಜೀಸಸ್ ಏನ್ ಮಾಡ್ತಾನ್ರಿ, ಭೂಲೋಕದಲ್ಲಿ ಪೋಪನನ್ನ ತನ್ನ ಪ್ರತಿನಿಧಿಯಾಗಿ ಇಟ್ಕೊಂಡಾನು. ಅವನ ಮೂಲಕ ಸಮಸ್ತ ಮಾನವರ ಮೇಲೆ ಏನ್ ಮಾಡ್ತಾನ್ರಿ, ಅಧಿಕಾರವನ್ನ ಚಲಾಯಿಸ್ತಾನೆ.
ಹಾಗಾಗಿ ಪೋಪನೆ ಮಠಾಧಿಪತಿ, ಪೋಪನೆ ಮಠಾಧಿಪತಿ, ಪೋಪನೆ ರಾಜ, ಪೋಪನೆ ಆಧ್ಯಾತ್ಮಿಕ ಮತ್ತು ಲೌಕಿಕ ದೊರೆ, ಪೋಪನೆ ಕಾನೂನು ರಚನಾಕಾರ ಮತ್ತು ಎಲ್ಲಾ ವಿಷಯಗಳಲ್ಲಿ ಅಂತಿಮ ನಿರ್ಣಯಕಾರ ಯಾರು? ಪೋಪ ಅಂತ ಹೇಳಿ ಏನ್ ಮಾಡ್ತಾರೆ, ಚರ್ಚಿನ ಪರವಾಗಿ ವಾದ ಮಾಡ್ತಕ್ಕಂಥವ್ರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಮುಂದುವರೆದು ಏನ್ ಹೇಳ್ತಾರೆ ಅವರು, ಆಧ್ಯಾತ್ಮಿಕ ಮತ್ತು ಲೌಕಿಕ ಎಂಬ ಎರಡು ಖಡ್ಗಗಳನ್ನ ದೇವರು ಪೀಟರ್ನ ಮುಖಾಂತರ ಪೋಪನಿಗೆ ಕೊಟ್ಟಿದ್ದಾನೆ. ಪೀಟರ್ ಅಂದ್ರೆ ಯಾರಿಲ್ಲಿ? ದೇವದೂತ. ಒಂದು ಆಧ್ಯಾತ್ಮಿಕ ಖಡ್ಗ, ಮತ್ತೊಂದು ಲೌಕಿಕ ಖಡ್ಗ. ಈ ಎರಡೂ ಖಡ್ಗಗಳನ್ನ ಏನ್ ಮಾಡ್ತಾನೆ ದೇವರು ಪೀಟರ್ನ ಮುಖಾಂತರ ಪೋಪನಿಗೆ ಕೊಟ್ಟಿದ್ದಾನೆ. ಅವಾಗ ಪೋಪ ಏನ್ ಮಾಡ್ತಾನ ಅಂತ ಹೇಳ್ತಾರ ಅವರು, ನೋಡ್ರಿ ಎರಡೇ ಖಡ್ಗ ಕೊಟ್ಟಾನ ದೇವ್ರು ಪೀಟರ್ ಕೈ, ಹೋಗಪ್ಪ ನೀನ್ ಇದನ್ನ ಪೋಪನ ಕೈ ಕೊಡು ಅಂತ ಹೇಳಿ. ಅವಾಗ ಪೋಪ ಏನ್ ಮಾಡ್ತಾನೋ, ಪೋಪನು ಆಧ್ಯಾತ್ಮಿಕ ಪ್ರತೀಕವಾದ ಖಡ್ಗವನ್ನ ತನ್ನಲ್ಲಿಯೇ ಅಳಿಸಿಕೊಂಡು ಲೌಕಿಕ ಪ್ರತೀಕವಾದ ಖಡ್ಗವನ್ನ ದೊರೆಗಳಿಗೆ ಕೊಟ್ಟಿದ್ದಾನೆ. ಆಧ್ಯಾತ್ಮಿಕ ಖಡ್ಗವನ್ನ ತನ್ನಲ್ಲೇ ಇಟ್ಕೊಂಡು ಏನ್ ಮಾಡ್ತಾನ್ರಿ, ಲೌಕಿಕ ಪ್ರತೀಕವಾದ ಖಡ್ಗವನ್ನ ಏನ್ ಮಾಡ್ತಾನ್ರಿ, ದೊರೆಗಳಿಗೆ ಕೊಟ್ಟಿದ್ದಾನೆ. ಇದರಿಂದ ದೊರೆಗಳು ತಮ್ಮ ಅಧಿಕಾರ ಮತ್ತು ಸ್ಥಾನಮಾನವನ್ನ ದೇವರಿಂದ ಪೋಪನ ಮುಖಾಂತರ ಪಡೆದಿದ್ದಾರೆ. ನೋಡ್ರಿ, ದೇವರು ಆಧ್ಯಾತ್ಮಿಕ ಮತ್ತು ಲೌಕಿಕ ಖಡ್ಗವನ್ನ ಪೀಟರ್ನ ಮುಖಾಂತರ ಪೋಪ ಕೊಟ್ಟ, ಪೋಪ ಆಧ್ಯಾತ್ಮಿಕ ಖಡ್ಗವನ್ನ ತನ್ನಲ್ಲೇ ಇಟ್ಕೊಂಡು ಲೌಕಿಕ ಖಡ್ಗವನ್ನ ದೊರೆಗಳಿಗೆ ಕೊಟ್ಟ. ಇದರಿಂದ ಏನ್ ಗೊತ್ತಾಗ್ತಿತ್ತು ಅಂದಾಗ, ತಮ್ಮ ಅಧಿಕಾರ ಮತ್ತು ಸ್ಥಾನಮಾನವನ್ನ, ದೊರೆಯಾದಂತವ ತಮ್ಮ ಅಧಿಕಾರ ಮತ್ತು ಸ್ಥಾನಮಾನವನ್ನ ದೇವರಿಂದ ಪೋಪನ ಮುಖಾಂತರ ಪಡೆದಿದ್ದಾನೆ. ಅಂದ್ರ ಪೋಪ ಕೊಟ್ಟ ನಿಮ್ ಕೈಯಾಗ. ಹಾಗಾಗಿ ರಾಜನು ಲೌಕಿಕ ಅಧಿಕಾರಗಳನ್ನ ಚರ್ಚಿನ ನಿರ್ದೇಶನ ಮತ್ತು ನಿಯಮಗಳಿಗೆ ಅನುಸಾರವಾಗಿ ಚರ್ಚ್ ಏನ್ ಡೈರೆಕ್ಷನ್ ಕೊಡ್ತೈತಿ ಮತ್ತೆ ಏನ್ ರೂಲ್ಸ್ ಆಗ್ತೈತಲ್ಲ, ಆ ರೂಲ್ಸ್ ಪ್ರಕಾರ ರಾಜ ಏನ್ ಮಾಡ್ಬೇಕು, ಅಧಿಕಾರ ಚಲಾಯಿಸ್ಬೇಕು. ಯಾಕಂದ್ರ ಪೋಪ ದೊರೆಗೆ ಅಧಿಕಾರ ಕೊಟ್ಟಾನು ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಪೋಪನು ದೊರೆಗಳ ಮೇಲೆ ನೇರವಾಗಿ ನಿಯಂತ್ರಣ ಅಧಿಕಾರವನ್ನ ಚಲಾಯಿಸಬಹುದು. ಪೋಪದನಲ್ಲ, ದೊರೆಗಳ ಮೇಲೆ ನೇರವಾಗಿ ನಿಯಂತ್ರಣ ಅಧಿಕಾರವನ್ನ ಚಲಾಯಿಸಬಹುದು. ನೋಡ್ರಿ, ಇಂಡಿಯಾ ಕಂಪೇರ್ ಮಾಡ್ಕೊಂಡು ಒಂದ್ಸಲ ರಾಜರಿಗೆ, ಮಹಾರಾಜರಿಗೆ, ಮರಿರಾಜರಿಗೆ, ಯುವರಾಜರಿಗೆ ಭಾರತ ದೇಶದಲ್ಲಿ ಪಟ್ಟಾಭಿಷೇಕವನ್ನ ಯಾರು ಮಾಡ್ತಿದ್ರ, ಈ ದೇಶದಲ್ಲಿ ಪುರೋಹಿತರು ಅಥವಾ ಬ್ರಾಹ್ಮಣರು ಅಂತ ಹೇಳ್ತಿದ್ವಿ, ಅವ್ರು ಮಾಡ್ತಾ ಇದ್ರು. ಅಂದ್ರೆ ಅವರು ಶಾಸ್ತ್ರೋಕ್ತವಾಗಿ ಅವ್ರಿಗೆ ಪಟ್ಟಾಭಿಷೇಕವನ್ನ ಮಾಡ್ತಿದ್ರು, ಅವಾಗ ಮಾತ್ರ ರಾಜ್ಯ ಆಗ್ತಾ ಇದ್ರ. ಹಂಗ ಇಲ್ಲೇ ಕೂಡ ಏನ್ ಮಾಡ್ತಿದ್ರ, ಪೋಪರು ರಾಜನಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಹಾಗಾಗಿ ಅವ್ರು ಏನ್ ಮಾಡ್ಬೋದಾಗಿತ್ತು, ನೇರವಾಗಿ ಅಧಿಕಾರವನ್ನ ನಿಯಂತ್ರಣ ಮಾಡಬಹುದಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಪೋಪ ಏನ್ ಮಾಡ್ಬೋದಾಗಿತ್ತು, ಅಧಿಕಾರವನ್ನ, ರಾಜನ ಅಧಿಕಾರವನ್ನ ನಿಯಂತ್ರಣ ಮಾಡಬಹುದಾಗಿತ್ತು. ಅದರ ಜೊತೆಗೆ ಪೋಪನು ರಾಜ್ಯಾಧಿಕಾರವನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವರ್ಗಾಯಿಸುವ ಅಧಿಕಾರ ಹೊಂದಿದ್ದಾನೆ. ಯಾವ್ದಾದ್ರು ರಾಜ ಪೋಪ್ ಹೇಳ್ದಂಗ್ ಕೇಳಲಿಲ್ಲ ಅಂದ್ರ ಅವನ ಕೈಯಲ್ಲಿ ಇರ್ತಕ್ಕಂಥ ರಾಜಕೀಯ ಅಧಿಕಾರವನ್ನ ಕಿತ್ಕೊಂಡು ಮತ್ತೊಬ್ಬನಿಗೆ ವರ್ಗಾಯಿಸುವಂತ ಅಧಿಕಾರ ಯಾರಿಗಿತ್ರಿ, ಪೋಪನಿಗೆ ಇತ್ತು ಅಂತ ಹೇಳಿ ಹೇಳ್ತಾರೆ. ದೊರೆಗಳ ವಿರುದ್ಧ ಬರುವಂತಹ ದೂರುಗಳನ್ನ ವಿಚಾರಣೆ ಮಾಡಿ ತೀರ್ಪು ಕೊಡುವ ಅಧಿಕಾರ ಕೂಡ ಪೋಪನಿಗಿತ್ತು. ಚರ್ಚಿನ ಶ್ರೇಷ್ಠತೆಯನ್ನ ಶರೀರ ಮತ್ತು ಆತ್ಮ ಹಾಗೂ ಸೂರ್ಯ ಮತ್ತು ಚಂದ್ರ ಹೋಲಿಕೆಯಿಂದ ಸಮರ್ಥನೆ ಮಾಡಲಾಗಿದೆ. ಅಂದ್ರೆ ಚರ್ಚ್ ಆತ್ಮವನ್ನ ಪ್ರತಿನಿಧಿಸಿದರೆ ರಾಜ್ಯವು ಶರೀರದ ಪ್ರತೀಕವಾಗಿದೆ. ಶರೀರಕ್ಕಿಂತ ಆತ್ಮ ಏನೈತ್ರಿ, ಮೇಲಾಗೈತಿ. ಶರೀರ ನಶ್ವರ, ಆತ್ಮಕ್ಕೆ ಅಮರತ್ವವಿದೆ. ಹಾಗಾಗಿ ಚರ್ಚ್ ರಾಜ್ಯಕ್ಕಿಂತ ಮೇಲಾದದ್ದಾಗಿದೆ. ಇದೇ ರೀತಿ ಚರ್ಚ್ ರಾಜ್ಯಕ್ಕೂ ಇರುವ ಸಂಬಂಧವನ್ನ ಸೂರ್ಯ ಚಂದ್ರರಿಗಿರುವ ಸಂಬಂಧಕ್ಕೆ ಹೋಲಿಕೆ ಮಾಡಬಹುದು. ಯಾವ ರೀತಿ ಚಂದ್ರನು ಸೂರ್ಯನಿಂದ ಬೆಳಕನ್ನು ಪಡೆದು, ಅದೇ ರೀತಿ ರಾಜ್ಯವು ಕೂಡ ಚರ್ಚ್ ನಿಂದ ಅಧಿಕಾರ ಮತ್ತು ಸ್ಥಾನವನ್ನ ಪಡಿತೈತಿ. ಅಂತಿಮ ಹೇಳ್ತಕ್ಕಂಥದ್ದು ಇಷ್ಟೇ, ಏನ್ರಿ, ಚರ್ಚ್ನೇ ಹೆಚ್ಚಿನ ಅಧಿಕಾರ ಹೊಂದೈತಿ, ರಾಜ ಚರ್ಚ್ನ ಮೂಲಕ ಅಧಿಕಾರವನ್ನ ಪಡೆದಾನ ಅಂತೇಳಿ ಹೇಳ್ತಾರೆ. ಇದು ಇಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿ ಒಳಗಡೆ ಮತ್ತೆ